5 year ಪ್ಲ್ಯಾನ್ಸ್ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಈಗ ನೋಡೋದಾದರೆ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳಿದ್ದಾವೆ ಅಂತಕ್ಕಂಥದ್ದು ತಮ್ಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ. ಜೊತೆಗೆ 12 ಪಂಚವಾರ್ಷಿಕ ಯೋಜನೆಗಳಲ್ಲಿ 2 ವಾರ್ಷಿಕ ಯೋಜನೆಗಳು ಬರ್ತವೆ. ಅಂದರೆ 3ನೇ ಒಂದು ಪಂಚವಾರ್ಷಿಕ ಯೋಜನೆಯ ನಂತರ ಜೊತೆಗೆ 7ನೇ ಪಂಚವಾರ್ಷಿಕ ಯೋಜನೆಯ ನಂತರ ಒಟ್ಟು ಈ ಒಂದು ಮಧ್ಯದಲ್ಲಿ ಏನು ಬರ್ತಾವೆ ಅಂದರೆ 2 ವಾರ್ಷಿಕ ಯೋಜನೆಗಳು ಬರ್ತಾ ಹೋಗ್ತವೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳು 1951ರಿಂದ 2050 ಏನಪ್ಪ ಅಂತಂದ್ರೆ 2017ರವರೆಗೆ ಪಂಚವಾರ್ಷಿಕ ಯೋಜನೆಗಳು ಇರತಕ್ಕಂಥದ್ದು ತಮಗೆ ಗೊತ್ತಿರಲಿ ಅಂತಕ್ಕಂಥ ವಿಚಾರ. ಹಾಗಾದರೆ 1ನೇ ಪಂಚವಾರ್ಷಿಕ ಯೋಜನೆಯಿಂದಲೂ ಕೂಡ ನಾವು ಏನಪ್ಪ ಅಂತಂದರೆ ಕಂಪ್ಲೀಟ್ ಆಗಿ ಅದನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಒಂದೊಂದು ಪಂಚವಾರ್ಷಿಕ ಯೋಜನೆಯೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆಗಳಾಗಿದ್ದಾವೆ. ಏಪ್ರಿಲ್ 1, 1951ರಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಯಿತು. ಇದು 1956ರವರೆಗೂ ಕೂಡ ಚಾಲ್ತಿಯಲ್ಲಿ ಇರತಕ್ಕಂಥ ಒಂದು ಪಂಚವಾರ್ಷಿಕ ಯೋಜನೆ ಆಗಿರ್ತಕ್ಕಂಥದ್ದು. ಒಟ್ಟು 5 ವರ್ಷಗಳ ಒಂದು ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. 1952ರ ಡಿಸೆಂಬರ್ವರೆಗೂ, ಅಲ್ಲಿ ಡಿಸೆಂಬರ್ ಆಗಬೇಕಾಗಿತ್ತು, ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಡಿಸೆಂಬರ್ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಈ ರೀತಿಯಾಗಿ ಇದರ ಅಧ್ಯಕ್ಷರು ಯಾರಿದ್ದರು ಅಂದರೆ ಭಾರತ ದೇಶದ ಪ್ರಪ್ರಥಮ ಒಂದು ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರಲಾಲ್ ನೆಹರು ಅವರು ಈ ಒಂದು ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರು ಗುಲ್ಜಾರಿ ಲಾಲ್ ನಂತರ ಅವರಿದ್ದರು. ಪಂಡಿತ್ ಜವಾಹರಲಾಲ್ ನೆಹರು ಅವರು PJ ನೆಹರು ಅವರು ಸುಮಾರು 3 ಪಂಚವಾರ್ಷಿಕ ಯೋಜನೆಗಳಿಗೆ ಸತತವಾಗಿ 3 ಬಾರಿಯೂ ಕೂಡ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ವಿಚಾರ ಕೂಡ ತಮಗೆ ಗೊತ್ತಿರಲಿ. ಓಕೆನಾ. ಹಾಗಾದರೆ ಈ 1ನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ ಇದು ಕೃಷಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡುತ್ತದೆ. ನಂತರ ಕೈಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆಗೂ ಕೂಡ ಈ ಒಂದು ಪಂಚವಾರ್ಷಿಕ ಯೋಜನೆ ಆದ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಕೃಷಿಗೆ ಈ ಒಂದು ಪಂಚವಾರ್ಷಿಕ ಯೋಜನೆ 1ನೇ ಪಂಚವಾರ್ಷಿಕ ಯೋಜನೆ ಏನಕ್ಕೆ ಕೊಡುಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ ಆರಂಭದಲ್ಲಿ ದೇಶದಲ್ಲಿ ಅತಿ ಹೆಚ್ಚಿನ ಒಂದು ಕೈಗಾರಿಕೆಗಳು ಇದ್ದಿದ್ದಿಲ್ಲ. ಸೇವಾವಲಿ ಆದಷ್ಟು ಏನಪ್ಪ ಅಂತಂದ್ರೆ ಬಹಳಷ್ಟು ಏನಪ್ಪ ಅಂತಂದ್ರೆ ಮುಂದುವರೆದಿದ್ದಿಲ್ಲ. ಓಕೆನಾ. ಹಾಗಾಗಿ ಇವರು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಪಂಚವಾರ್ಷಿಕ ಯೋಜನೆಗಳ 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತ ದೇಶದಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ 60% ಏನಪ್ಪ ಅಂತಂದ್ರೆ ಕೃಷಿಯ ಮೇಲೆ ಅವಲಂಬನೆ ಆಗಿರುವ ಕಾರಣದಿಂದ ಕೃಷಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ 60% ಹೊಂದಿರತಕ್ಕಂಥದ್ದನ್ನು ಮುಂದಿನ ಒಂದು ದಿನಗಳ ಅತಿ ಹೆಚ್ಚಿನ ಒಂದು ಶೇಕಡಾವಾರು ಅದರಿಂದ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅತಿ ಹೆಚ್ಚು ಕೃಷಿಗೆ ಮತ್ತು ಆಹಾರ ಉತ್ಪಾದನೆಗೆ ಏನಪ್ಪ ಅಂತಂದ್ರೆ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾದರೆ ಈ 1ನೇ ಪಂಚವಾರ್ಷಿಕ ಯೋಜನೆಯ ಒಟ್ಟು 1960 ಕೋಟಿ ರೂಪಾಯಿಗಳು ಒಂದು ಕೃಷಿಗೆ ಸಂಬಂಧಿಸಿದ ಹಾಗೆ ಆಗಿರ್ಬೋದು. ಆ ಒಂದು 1ನೇ ಪಂಚವಾರ್ಷಿಕ ಯೋಜನೆಯ ಸಂಪೂರ್ಣ ಒಂದು ವೆಚ್ಚ 1960 ಕೋಟಿ ರೂಪಾಯಿಗಳು ಮಾಡಿರ್ತಕ್ಕಂಥದ್ದು ಆಗಿನ ಒಂದು ಸರ್ಕಾರ. ಹಾಗಾದರೆ ಅಂದಾಜಿಸಿದ ಒಟ್ಟು ವೆಚ್ಚ ಎಷ್ಟಂದರೆ 2378 ಕೋಟಿ ರೂಪಾಯಿಗಳಷ್ಟು ಆ ಒಂದು ಅಂದಾಜವನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ GDPಯ ಗುರಿ ಎಷ್ಟಿತ್ತು ಆಗಿನ ಒಂದು ಸಂದರ್ಭದಲ್ಲಿ ಅಂದರೆ 2.1ರಷ್ಟು ಏನಪ್ಪ ಅಂತಂದರೆ GDPಗೆ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಈ ಒಂದು ಪಂಚವಾರ್ಷಿಕ ಯೋಜನೆಯಿಂದ ಅಂತ ಹೇಳಿಬಿಟ್ಟು ಯೋಜನೆಯನ್ನು ಮಾಡ್ಕೊಂಡ್ಬಿಟ್ಟು ಆ ಒಂದು ಯೋಜನೆಯನ್ನು ಜಾರಿಗೆ ಸಂಪಾದನೆ ಮಾಡಿದ್ರು. ಹಾಗಾದರೆ ಸಾಧಿಸಿದ್ದು ಎಷ್ಟಂದರೆ 3.7 ಅಂದರೆ ಅಂದುಕೊಂಡಕ್ಕಿಂತಲೂ ಕೂಡ ಜಾಸ್ತಿನೇ ಏನಪ್ಪ ಅಂತಂದರೆ GDPಗೆ ಆ ಒಂದು ಕೊಡುಗೆಯನ್ನು ನೀಡಿದೆ. ಯಾವ ಒಂದು ಯೋಜನೆ? ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ ಬರ್ಬೋದು, ಅಂದುಕೊಂಡದಕ್ಕಿಂತ ಜಾಸ್ತಿ ಆ ಒಂದು GDPಗೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆ ಯಾವುದಪ್ಪ ಅಂತಂದರೆ ಪ್ರಪ್ರಥಮವಾಗಿ 1ನೇ ಪಂಚವಾರ್ಷಿಕ ಯೋಜನೆ. 1ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರಾಗಿದ್ದರು ಪಂಡಿತ್ ಜವಾಹರಲಾಲ್ ನೆಹರು, ಉಪಾಧ್ಯಕ್ಷರಾಗಿದ್ದರು ಗುಲ್ಜಾರಿ ಲಾಲ್ ನಂದರ್ ಅವರು. ಓಕೆನಾ. ಈಗ ತಲಾದಾಯದ ಬೆಳವಣಿಗೆ 1.8ರಷ್ಟು ಒಂದು ತಲಾದಾಯದ ಬೆಳವಣಿಗೆ ಕೂಡ ಆಗಿತ್ತು. ತಾವು ಕೂಡ ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರ್ಬೇಕಂದ್ರೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತವೆ ನಮಗೆ. ಓಕೆನಾ. ಅದರ ಜೊತೆಗೆ ಇಲ್ಲಿ ಏನಂತ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಯೋಜನೆ ಅಡಿಯಲ್ಲಿ ಬಾಕ್ರಾನಂಗಲ್, ಹಿರಾಕುಡ್ ಅಣೆಕಟ್ಟು, ಆಮೇಲೆ ಮಟ್ಟೂರು ಯೋಜನೆ ಸ್ಥಾಪನೆಗೊಂಡಿರ್ತಕ್ಕಂಥ ನಮಗೆ ಗೊತ್ತಿರಬೇಕು. ಅಂದರೆ ಹಿರಾಕುಡ್ ಯೋಜನೆ ಭಾರತದ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಅಣೆಕಟ್ಟು ಯೋಜನೆ ಯಾವುದಂದ್ರೆ ಅದು ಹಿರಾಕುಡ್ ಯೋಜನೆ ಅಂತಕ್ಕಂಥ ಗೊತ್ತಿರೋ. ಅದು ಯಾವ ಒಂದು ಯೋಜನೆಯಲ್ಲಿ ಬಂದಿದೆ ಅಂದರೆ ಅದು
ಹಿರಾಕುಡ್ ಯೋಜನೆ ಬಂದಿರತಕ್ಕಂಥದ್ದು. ಇದು 1ನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಹಾಗಾದರೆ 1952ರ ಒಂದು ಸಮುದಾಯ ಅಭಿವೃದ್ಧಿ ಯೋಜನೆಯು ಕೂಡ ಈ 1ನೇ ಪಂಚವಾರ್ಷಿಕ ಯೋಜನೆಯ ಒಂದು ಸಂದರ್ಭದಲ್ಲಿ ಜಾರಿಗೆ ಬರ್ತದೆ. ಹಾಗಾದರೆ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಯೋಜನೆಯನ್ನು ಕೂಡ ಜಾರಿಗೆ ತರಲಾಗಿದೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನ ಹೆರಾಲ್ಡ್ ಡೂಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಎಂದು ಕರೀತಾರೆ. ಏನಂತ ಕರೀತಾರೆ? ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನ ಹೆರಾಲ್ಡ್ ಡೂಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಎಂದು ಕೂಡ ಇದನ್ನ ಕರಿತಾ ಹೋಗ್ತಾರೆ. ಏನಕ್ಕೆ ಹೆರಾಲ್ಡ್ ಡೂಮರ್ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ ಅಂದ್ರೆ, ಹೆರಾಲ್ಡ್ ಡೂಮರ್ ಅವರ ಬಹಳಷ್ಟು ವಿಚಾರಧಾರೆಗಳು ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿರ್ತವೆ ಅಂತಕ್ಕಂಥ ನಮಗೆ ಗೊತ್ತಿರಲಿ. ಇದರ ಜೊತೆಗೆ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಜೊತೆಗೆ ಕುಟುಂಬ ಯೋಜನೆಯನ್ನು ಕೂಡ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಈ ಒಂದು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗಿ. ಅಂದ್ರೆ ಕುಟುಂಬ ಯೋಜನೆಯ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಕೂಡ ಜಾರಿಗೊಳಿಸಿರತಕ್ಕಂಥ ಮೊದಲ ರಾಷ್ಟ್ರ ಯಾವ ಒಂದು ಯೋಜನೆ ಕಾರ್ಯಕ್ರಮ ಅಂತಂದ್ರೆ ಕುಟುಂಬ ಯೋಜನೆ. ಅಂದ್ರೆ ಇಂತಿಷ್ಟ ಕುಟುಂಬ ಹೊಂದಿರಬೇಕು, ಇಂತಿಷ್ಟ ಜನಸಂಖ್ಯೆ ಇರಬೇಕು ಅಂತಕ್ಕಂಥ ಒಂದು ಕುಟುಂಬ ಯೋಜನೆ ಅಂತಕ್ಕಂಥ ಹೊಂದಿರಬೇಕು. ಅದರ ಜೊತೆಗೆ ಇಂಪೀರಿಯಲ್ ಏನಪ್ಪಾ ಅಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅನ್ನು ಕೂಡ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನ 1955 ಜುಲೈ 1ರಂದು ರಾಷ್ಟ್ರೀಕರಿಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಇಲ್ಲಿ ರಚನೆಯನ್ನ ಮಾಡ್ತಾರೆ. ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1955 ಜುಲೈ 1ರಂದು ರಾಷ್ಟ್ರೀಕರಿಸಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಇಲ್ಲಿ ರಚನೆಯನ್ನ ಮಾಡ್ತಾರೆ. ಜೊತೆಗೆ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ನೀತಿಯನ್ನು ಕೂಡ ತದನಂತರ ದಿನಗಳಲ್ಲಿ ಇದರ ಒಂದು ಶಿಫಾರಸಿನ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ರಚನೆಯನ್ನ ಮಾಡ್ತಾರೆ. ಜೊತೆಗೆ ಹೆರಾಲ್ಡ್ ಡೂಮರ್ ಮಾದರಿ ಅಂತಕ್ಕಂಥದ್ದು ಯಾವ ಒಂದು ಯೋಜನೆಗೆ ಕರೀತಾರೆ ಅಂದ್ರೆ 1ನೇ ಪಂಚವಾರ್ಷಿಕ ಯೋಜನೆ ಕರೀತಾರೆ ಅಂತಕ್ಕಂಥ ತಮಗೆ ಗೊತ್ತಿರಲಿ. ಹಾಗಾದ್ರೆ 1ನೇ ಪಂಚವಾರ್ಷಿಕ ಯೋಜನೆಯ ಒಂದು ಲಾಭ ಅಥವಾ ಅದರ ಒಂದು ಉದ್ದೇಶಗಳು, ಅದರ ಒಂದು ಸಾಧನೆಗಳನ್ನು ನೋಡಿದ್ವಿ. ಇವಾಗ ನಾವು 2ನೇ ಒಂದು ಪಂಚವಾರ್ಷಿಕ ಯೋಜನೆಯ ಒಂದು ಉದ್ದೇಶಗಳಾಗಿರ್ಬೋದು, ಗುರಿಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು ನೋಡ್ತಾ ಹೋಗೋಣ. ಅದರ ಜೊತೆಗೆ ನೀವು ಕೂಡ ಆ ಪಾಯಿಂಟ್ಸ್ ಮಾಡ್ತಾ ಹೋಗಿ. ಯಾಕಂದ್ರೆ ಈ ಪುಸ್ತಕ ಯಾವುದೇ ಒಂದು ಪುಸ್ತಕವನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ, ಯಾವುದೇ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನೋಟ್ ಮಾಡಿಕೊಳ್ಳುವಂತಹ ಒಂದು ಹವ್ಯಾಸವನ್ನು ತಾವು ಇಲ್ಲಿಂದಲೇ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು 2ನೇ ಪಂಚವಾರ್ಷಿಕ ಯೋಜನೆ, ಇದರ ಒಂದು ಯೋಜನಾವಧಿ ನೋಡಿ 1956ಕ್ಕೆ 1ನೇ ಪಂಚವಾರ್ಷಿಕ ಯೋಜನೆ ಮುಗಿದ ನಂತರ ನೆಕ್ಸ್ಟ್ 1956ರಿಂದ 61 ಎಷ್ಟು ವರ್ಷ ಆಗುತ್ತೆ? 5 ವರ್ಷ ಆಗುತ್ತೆ. ಓಕೆನಾ. ಹಾಗಾದರೆ ಇದರ ಅಧ್ಯಕ್ಷರು ಕೂಡ ನೆಹರು ಅವರು. ನಾನು ಈಗಾಗಲೇ ಹೇಳಿದಾಗೆ ಸತತ ಮೂರು ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರು ಯಾರಿದ್ದಾರೆ? ನೆಹರು ಆಗಿದ್ರು. ಹಾಗಾದರೆ 1ನೇ ಪಂಚವಾರ್ಷಿಕ ಯೋಜನೆಗೂ ಕೂಡ ನೆಹರು ಅವರು ಮತ್ತು 2ನೇ ಪಂಚವಾರ್ಷಿಕ ಯೋಜನೆಗೂ ಕೂಡ ಜವಾಹರ್ಲಾಲ್ ನೆಹರು ನೆಹರು ಅವರು ಕೂಡ ಏನಪ್ಪಾ ಅಂತಂದ್ರೆ ಇವರು ಅಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರು ಕೃಷ್ಣಮಾಚಾರಿ ಆಗಿದ್ರು. ಇಲ್ಲಿ ಯಾರು ಇದ್ರು ಅಂತಕ್ಕಂಥದ್ದನ್ನು ನೋಡ್ಕೋಬೇಕಂದ್ರೆ ಒಂದು ರೀತಿ ವ್ಯತ್ಯಾಸಗಳ ರೀತಿಯಲ್ಲಿ ಇಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ತಾವು ನೋಡ್ಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಕೃಷ್ಣಮಾಚಾರಿ ಅವರು ಇದರ ಉಪಾಧ್ಯಕ್ಷರಾಗಿದ್ದರು. ಇದರ ಆದ್ಯತೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಕೈಗಾರಿಕೆಗಳ ಗುರಿಯನ್ನ ಸಾಧಿಸಬೇಕು, ಜೊತೆಗೆ ಆಹಾರದ ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖ ಉದ್ದೇಶ ಅಥವಾ ಆದ್ಯತೆಯ ಪ್ರಮುಖ ಒಲವನ್ನ ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದರ ಒಟ್ಟು ವೆಚ್ಚ 4,672 ಕೋಟಿ ರೂಪಾಯಿಗಳ ಒಂದು ವೆಚ್ಚವನ್ನ ಈ ಒಂದು ಪಂಚವಾರ್ಷಿಕ ಯೋಜನೆಗೆ ಮಾಡ್ತಾರೆ. ಓಕೆನಾ. ಹಾಗಾದ್ರೆ GDPಯ ಒಂದು ಗುರಿ ಎಷ್ಟು ಇತ್ತು, ಎಷ್ಟು ಸಾಧ್ಯ ಅಂದ್ರೆ 5% GDP ಸಾಧಿಸಬೇಕು ಅಂತ ಅನ್ಕೊಂಡಿದ್ರು. ಬಟ್ ಸಾಧಿಸಿದ್ದು 4.75, ಕಡಿಮೆ ಆಗಿದೆ. ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಆಗಿದೆ, ಡಿಪ್ರೆಷನ್ ಆಗಿದೆ. ಓಕೆನಾ. ಇದನ್ನ ಆಗಿನ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯ ನಿರ್ದೇಶಕರಾಗಿದ್ದ, ಸಂಖ್ಯಾಶಾಸ್ತ್ರಿ ಅಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSOದ ಒಂದು ನಿರ್ದೇಶಕರಾಗಿದ್ದ PC ಮಾಲನೋಬಿಸ್ ಮಾದರಿಯ ಅನುಗುಣವಾಗಿ ರೂಪಿಸಲಾಗಿದೆ. 1ನೇದು ಹೆರಾಲ್ಡ್ ಡೋಮರ್, 2ನೇದು ಆ ಒಂದು ಯಾರ ಒಂದು ರೂಪಾಂತರವಾಗಿ ಜಾರಿಗೆ ಮಾಡಿರ ಅಂದ್ರೆ 2ನೇ ಪಂಚವಾರ್ಷಿಕ ಯೋಜನೆ ಮಾಲನೋಬಿಸ್ ಮಾದರಿಯ ಒಂದು ಅನುಗುಣವಾಗಿ ಅಂತಕ್ಕಂಥದ್ದು ತಮಗೆ ಗೊತ್ತಿರ. ಮಾಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಯಾವುದಂತ ಕೇಳಿದರೆ ಅದು 2ನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಹಾಗಾದ್ರೆ ಇದರಿಂದ ಮಾಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಯಾವ ಒಂದು ವಿಚಾರಧಾರೆಗಳು ಆಲೋಚಿಸಿಕೊಂಡಿದ್ದಾರೆ ಅವರ ಒಂದು ಹೆಸರೇ ಇಡುವಂಥದ್ದು ಸಾಮಾನ್ಯವಾಗಿ ತಮಗೆ ಗೊತ್ತಿರ್ತಕ್ಕಂಥ ಸಾಮಾನ್ಯ ವಿಚಾರ. ಹಾಗಾದ್ರೆ ಇದರ ಗುರಿ ಏನಿತ್ತು? ಸಮಾಜವಾದಿ ಮಾದರಿಯ ಸಮಾಜದ ನಿರ್ಮಾಣ, ಸಮಾಜವಾದಿ ಮಾದರಿಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಹೊಂದಿದ್ರು. ಹಾಗಾದ್ರೆ
ಇಲ್ಲಿ 1956ರ ಕೈಗಾರಿಕಾ ನೀತಿಯ ಆಧಾರದ ಮೇಲೆ ಕೈಗಾರಿಕಾ ನೀತಿಗಳು ಬಹಳಷ್ಟು ಇದಾವೆ. ನಮ್ಮ ಒಂದು ದೇಶದಲ್ಲಿ ಪ್ರಪ್ರಥಮ ಕೈಗಾರಿಕಾ ನೀತಿ ಯಾವುದು? 1948ರ ಕೈಗಾರಿಕಾ ನೀತಿ. ಹಾಗಾದ್ರೆ 1948ರ ಕೈಗಾರಿಕಾ ನೀತಿಯ ಒಂದು ಯಾವಾಗ ಜಾರಿಗೆ ಬಂತು? ಆ ಸಂದರ್ಭದಲ್ಲಿ ಯಾರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಇದ್ರು? ರಾಷ್ಟ್ರಪತಿ ಪ್ರಧಾನಮಂತ್ರಿ ಒಂದು ಆಳ್ವಿಕೆ ಮತ್ತು ಆ ಒಂದು ಸಂದರ್ಭದಲ್ಲಿ ಒಂದು ಇತ್ತು ಅಂತಕ್ಕಂಥದ್ದು ತಾವು ಕಮೆಂಟ್ ಮೂಲಕ ಏನಪ್ಪಾ ಅಂತಂದ್ರೆ ಕಮೆಂಟ್ ಮಾಡಿ ಅಂತಕ್ಕಂಥದ್ದು. ಓಕೆನಾ? ಈಗ 1956ರ ಕೈಗಾರಿಕಾ ನೀತಿಯ ಆಧಾರದ ಮೇಲೆ 2ನೇ ಪಂಚವಾರ್ಷಿಕ ಯೋಜನೆ ಸಿದ್ಧವಾಗ್ತದೆ. 1956ರ ಕೈಗಾರಿಕಾ ನೀತಿಯ ಮೂಲಕ ಏನಪ್ಪಾ ಆಗುತ್ತದೆ? 2ನೇ ಪಂಚವಾರ್ಷಿಕ ನೀತಿ ಸಿದ್ಧ ಆಗ್ತದ. ಇದು ಹೆರಾಲ್ಡ್ ಯಾರಪ್ಪ ಅಂತಂದ್ರೆ ಮಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಆಗ್ಯದ. ಜೊತೆಗೆ ಇದನ್ನ ಕೈಗಾರಿಕಾ ಸಂವಿಧಾನ ಎಂದು ಕರೀತಾರೆ. ಯಾವುದಕ್ಕೆ ಕೈಗಾರಿಕಾ ಸಂವಿಧಾನ ಅಂತ ಕರೀತಾರ? 1956ರ ಕೈಗಾರಿಕಾ ನೀತಿಯನ್ನ 1950ರ ಕೈಗಾರಿಕಾ ನೀತಿಯನ್ನ ಏನಪ್ಪಾ ಅಂತ ಕರೀತಾರ? ಕೈಗಾರಿಕಾ ಸಂವಿಧಾನ ಅಂತ ಕರೀತಾರ. ಅಂದ್ರೆ ಸಂವಿಧಾನ ಯಾವ ರೀತಿ ಶ್ರೇಷ್ಠವಾಗ್ಯದ ಭಾರತ ದೇಶದ ಎಲ್ಲಾ ಒಂದು ಭಾಗಗಳಿಗೆ, ಸೆಕ್ಟರ್ಗಳಿಗೆ, ಅದೇ ರೀತಿ ಕೈಗಾರಿಕೆಯಲ್ಲಿಯೂ ಕೂಡ ಯಾವುದೇ ಒಂದು ವಿಚಾರವನ್ನ ನಾವು ನೋಡ್ಕೋಬೇಕು, ಸಾಧಕ ಬಾಧಕಗಳನ್ನ ನೋಡ್ಕೋಬೇಕಪ್ಪ ಅಂತಂದ್ರೆ ನಾವು ಎಲ್ಲಿ ಹೋಗಿ ನೋಡ್ತೀವಿ ಅಂದ್ರೆ 1956ರ ಕೈಗಾರಿಕಾ ನೀತಿಯ ಪ್ರಣಾಳಿಕೆಯನ್ನ ಸಂಪೂರ್ಣವಾಗಿ ಅರದು ಕುಡದೆ ಮುಂದಿನ ಕೆಲಸ ಮಾಡ್ತೀವಿ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾದ್ರೆ ಈ ಯೋಜನೆಯಲ್ಲಿ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಆರಂಭ ಆಗುತ್ತವೆ. ಪ್ರಪ್ರಥಮ ಬಾರಿ 3 ಉಕ್ಕಿನ ಮತ್ತು ಕಬ್ಬಿಣ ಕೈಗಾರಿಕೆಗಳು ಆರಂಭವಾಗುತ್ತವೆ. ಒಂದೇದು ಯಾವುದಪ್ಪ ಅಂತಂದ್ರೆ ಛತ್ತೀಸ್ಗಢದ ಭಿಲಾಯಿನಲ್ಲಿ ರಷ್ಯಾದ ಸಹಯೋಗದೊಂದಿಗೆ, ರಷ್ಯಾ ದೇಶದ ಸಾಥ್ನೊಂದಿಗೆ ಏನಪ್ಪಾ ಅಂತಂದ್ರೆ ಛತ್ತೀಸ್ಗಢದಾಗ ಏನಪ್ಪಾ ಅಂತಂದ್ರೆ ಫಸ್ಟಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಒಡಿಸಾದ ರೂರ್ಕೆಲಾ ಫೇಮಸ್ ನೋಡಿ, ಇದಂತೂ ಇಂಡಿಯಾದಲ್ಲಿ ಬಹಳಷ್ಟು ಫೇಮಸ್. ಒಡಿಸಾದ ರೂರ್ಕೆಲಾದಲ್ಲಿ ಜರ್ಮನಿಯ ಸಹಯೋಗದೊಂದಿಗೆ ಇದಂತೂ ಬಹಳಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿ ನಮಗೆ ಎದುರು ಬಂದಿದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಇಂಗ್ಲೆಂಡ್ನ ಸಹಯೋಗದೊಂದಿಗೆ ಈ 3 ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಐರನ್ ಅಂಡ್ ಸ್ಟೀಲ್ ಒಂದು ಏನು ಫ್ಯಾಕ್ಟರಿಗಳಿದ್ದಾವೆ, ಇವುಗಳ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬಾರಿ ಪ್ರಶ್ನೆ ಬಂದು ಇದರ ಬಗ್ಗೆ ಸ್ವಲ್ಪ ಜಾಗರೂಕತರಾಗಿ ಇರಿ. ಇದೇ ವೇಳೆಯಲ್ಲಿ ಚಿತ್ತರಂಜನ್ನಲ್ಲಿ ಲೊಕೊಮೋಟಿವ್ ಫ್ಯಾಕ್ಟರಿ, ಪೆಂಬೂರಿನಲ್ಲಿ ಕೋಚ್ ಫ್ಯಾಕ್ಟರಿ ಕೂಡ ಆರಂಭ ಆಗಿರತಕ್ಕಂಥದ್ದು. ಇವು ಬಹಳಷ್ಟು ಏನಪ್ಪಾ ಅಂತಂದ್ರೆ ಆ ಸ್ಥಳೀಯರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ಆಗಿನ ಒಂದು ಸಂದರ್ಭದಲ್ಲಿ ಹೊಂದಿದ್ವು ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದ್ರೆ ಇದನ್ನ ಕೈಗಾರಿಕೆಗಳ ಮತ್ತು ಸಾರಿಗೆಯ ಯೋಜನೆಯನ್ನು ಕೂಡ ಇದಕ್ಕ ಕರೀತಾರ. ಯಾವುದಕ್ಕ? 2ನೇ ಪಂಚವಾರ್ಷಿಕ ಯೋಜನೆಗೆ ಕೈಗಾರಿಕೆಗೆ ಹೆಚ್ಚು ಒಲವು ಕೊಟ್ಟುವುದರಿಂದ ಕೈಗಾರಿಕೆಗಳ ಒಂದು ಯೋಜನೆ ಅಂತ ಕರೀತಾರ. ಜೊತೆಗೆ ಸಾರಿಗೆ ಕೂಡ ಕೈಗಾರಿಕೆಯಿಂದಲೇ ಅದು ಕೂಡ ಏನಪ್ಪಾ ಅಂತಂದ್ರೆ ಅದರೊಂದಿಗೆ ಬೆಳೀತದೆ. ಯಾಕಂದ್ರೆ ಕೈಗಾರಿಕೆ ಸ್ಥಾಪನೆ ಮಾಡಿರ್ತೀನಿ, ಇವಾಗ ನೀವು ಒಂದು ಕಬ್ಬಿಣ, ಒಂದು ಉಕ್ಕು ಅಥವಾ ಒಂದು ಯಾವುದೇ ಇನ್ನಿಷ್ಟ XYZ ಉತ್ಪಾದನೆ ಮಾಡುವಂತ ಫ್ಯಾಕ್ಟರಿ ಅಥವಾ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದನ್ನ ಸಾಗಿಸಬೇಕಲ್ಲ. ಅದನ್ನ ನಾವೇ ಉತ್ಪಾದನೆ ಮಾಡಿದವರು ಏನಾದರೂ ಅನುಭವಿಸಲಿಕ್ಕೆ ಸಾಧ್ಯ ಇದೆನಾ? ಇಲ್ಲ. ಹಾಗಾದ್ರೆ ಅದನ್ನು ಸಾಧಿಸಬೇಕು, ಮಾರಾಟ ಮಾಡಬೇಕು, ಮಾರುಕಟ್ಟೆಗೆ ತಲುಪಿಸಬೇಕು, ಮಾರುಕಟ್ಟೆಯಿಂದ ಗ್ರಾಹಕನಿಗೆ ತಲುಪಿಸಬೇಕು, ಗ್ರಾಹಕನಿಂದ ದುಡ್ಡನ್ನ ತೆಗೆದುಕೊಳ್ಳಬೇಕು. ಆ ದುಡ್ಡನ್ನ ಕಂಪನಿಗೆ ಯಾವೆಲ್ಲ ಬಂಡವಾಳ ಹಾಕಿದ್ರೆ ಅವೆಲ್ಲ ಬಂಡವಾಳಗಳಿಗೆ ಏನಪ್ಪಾ ಅಂತಂದ್ರೆ ಸರಿದೂಗಿಸಬೇಕು. ಅದಾದ ನಂತರ ಲಾಭ ಬರುತ್ತೆ. ಹಾಗಾಗಿ ಇಲ್ಲಿ ಸಾರಿಗೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಕೈಗಾರಿಕೆಗಳು ಮತ್ತು ಸಾರಿಗೆಯ ಯೋಜನೆ ಅಂತಕ್ಕಂಥದ್ದನ್ನ ಯಾವ ಒಂದು ಯೋಜನೆ ಕರೀತಾರೆ ಅಂದ್ರೆ 2ನೇ ಪಂಚವಾರ್ಷಿಕ ಯೋಜನೆಗೆ ಕರೀತಾರೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇನ್ನು ಒಟ್ಟು 18 ಕೈಗಾರಿಕೆಗಳು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆ ಆಯಿತು. ಒಟ್ಟು 18 ಕೈಗಾರಿಕೆಗಳು ಇದೇ ರೀತಿ. ಇವಾಗ ನೋಡಿ, ನಾವು ಏನೇನು ನೋಡಿದ್ವಿ? ಛತ್ತೀಸ್ಗಢದ ಭಿಲಾಯಿ ನೋಡಿದ್ವಿ, ಒಡಿಸಾದ ರೂರ್ಕೆಲಾ ನೋಡಿದ್ವಿ, ಪಶ್ಚಿಮ ಬಂಗಾಳದ ದುರ್ಗಾಪುರ ನೋಡಿದ್ವಿ. ಅದು ಸರಣೀಕೃತವಾಗಿ ನೋಡಿದ್ರೆ ರಷ್ಯಾದ ಸಹಯೋಗದೊಂದಿಗೆ, ಜರ್ಮನಿ ಸಹಯೋಗದೊಂದಿಗೆ, ಇಂಗ್ಲೆಂಡಿನ ಸಹಯೋಗದೊಂದಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖ 3 ನೋಡಿದ್ವಿ. ಇದೇ ರೀತಿ ಇನ್ನಿತರ ಏನಪ್ಪಾ ಅಂತಂದ್ರೆ ಸುಮಾರು ಇನ್ನು 15 ಒಂದು ಏನಪ್ಪಾ ಅಂತಂದ್ರೆ ಕೈಗಾರಿಕೆಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ, ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪ್ರಮುಖ ಒಂದು ಸಾಧನೆ ಅಂತಾನೆ ಹೇಳ್ಬೋದು 2ನೇ ಪಂಚವಾರ್ಷಿಕ ಯೋಜನೆ. ಈಗ ಕೇವಲ 2 ಕೈಗಾರಿಕೆಗಳು ಮಾತ್ರ ಕೇಂದ್ರ ಸರ್ಕಾರದ ಸಂಪೂರ್ಣ ಒಡೆತನದಲ್ಲಿ ಇದಾವೆ. ಯಾವ್ಯಾವ ಅಂದ್ರೆ ಅಟಾಮಿಕ್ ಎನರ್ಜಿ ಮತ್ತು ರೈಲ್ವೆ ಒಂದು ಇಲಾಖೆ ಈಗ ಬಹಳಷ್ಟು ಅದ್ಭುತವಾಗಿ ಕಾರ್ಯವನ್ನ ನೀಡ್ತಾ ಇದೆ. ಜೊತೆಗೆ ಅಟಾಮಿಕ್ ಎನರ್ಜಿ ಅಂದ್ರೆ ಒಂದು ಶಕ್ತಿ ಒಂದು ಉತ್ಪಾದನೆಯನ್ನ ಮಾಡುವಂತ ಒಂದು ಕಾರ್ಯವು ಕೂಡ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆರಂಭವಾಗಿದ್ದಾವೆ ಅಂತಕ್ಕಂಥ. ಹಾಗಾದ್ರೆ 2ನೇ ಪಂಚವಾರ್ಷಿಕ ಯೋಜನೆ ಯಾರ ಒಂದು ಮಾದರಿ ಅಂತಕ್ಕಂಥದ್ದನ್ನ ಫಾಸ್ಟ್ ಆಗಿ ಕಮೆಂಟ್ ಮಾಡಿ. ಓಕೆನಾ? ಹಾಗಾದ್ರೆ 3ನೇ ಪಂಚವಾರ್ಷಿಕ ಯೋಜನೆ ನೋಡೋಣ. ಇವಾಗ 3ನೇ ಪಂಚವಾರ್ಷಿಕ ಯೋಜನೆಯನ್ನ ಯಾವಾಗ ಜಾರಿಗೆ ಬರ್ತದ ಅಂದ್ರೆ 1961ರಿಂದ 1966, 5 ವರ್ಷ ಆಯ್ತಲ್ಲ. ಹಾಗಾದ್ರೆ ಈ ಒಂದು
ಮೂರನೇ ಪಂಚವಾರ್ಷಿಕ ಯೋಜನೆಯ ಒಂದು ಅಧ್ಯಕ್ಷರು ಕೂಡ ಜವಾಹರ್ಲಾಲ್ ನೆಹರು ಅವರೇ ಆಗಿದ್ದರು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಸತತ 3 ಪಂಚವಾರ್ಷಿಕ ಯೋಜನೆಗಳಿಗೆ ಯಾರಪ್ಪ ಅಂತಂದ್ರೆ ನಮ್ಮ ಒಂದು ಜೆ ನೆಹರು ಅವರೇ ಅಧ್ಯಕ್ಷರಾಗಿದ್ದರು. ತದನಂತರ ಮುಂದಿನ 3 ಯೋಜನೆಗಳಿಗೆ ಅವರ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ ಅವರು ಇದ್ರು ಅಂತಕ್ಕಂಥದ್ದು. ಉಪಾಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಗುಲ್ಜಾರಿ ಲಾಲ್ ನಂದರ್ ಇದ್ರು. ಆದ್ಯತೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಕೃಷಿ ಮತ್ತು ನೀರಾವರಿ ಜೊತೆಗೆ ಮೂಲ ಕೈಗಾರಿಕೆಗಳ ಬೆಳವಣಿಗೆ. ಹಾಗಾದರೆ ಮೂಲ ಕೈಗಾರಿಕೆಗಳು ಭಾರತದಲ್ಲಿ ಎಷ್ಟು ಇದಾವೆ ಅಂದ್ರೆ 8 ಇದಾವೆ ಭಾರತದಲ್ಲಿ ಮೂಲ ಕೈಗಾರಿಕೆಗಳು. ಎಲ್ಲ ಕೈಗಾರಿಕೆಗಳಲ್ಲ, XYZ ಕೈಗಾರಿಕೆಗಳೆಲ್ಲ ಅಲ್ಲ, ಮೂಲ ಕೈಗಾರಿಕೆಗಳು ಕೇವಲ 8 ಇದಾವೆ. ಅದರಲ್ಲಿ ಇರ್ತಕ್ಕಂಥ ಪ್ರಮುಖ 8 ಕೈಗಾರಿಕೆಗಳಲ್ಲಿ ಯಾವ್ಯಾವ ಇದಾವೆ ಅಂತಕ್ಕಂಥದ್ದನ್ನು ಕೇವಲ 2 ಮಾತ್ರ ಕಮೆಂಟ್ ಮಾಡಿ. ಓಕೆನಾ, ಕೇವಲ 2 ಮಾತ್ರ ಕಮೆಂಟ್ ಮಾಡಿ. ಹಾಗಾದ್ರೆ ಆ 8 ಮೂಲ ಕೈಗಾರಿಕೆಗಳ ಬಗ್ಗೆ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಬಟ್ ನಾವು ಇವಾಗ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿರತಕ್ಕಂತಹ ಆದ್ಯತೆ ಯಾವುದು ಕೊಟ್ಟಿದೆ ಅಂದ್ರೆ ಕೃಷಿ ಮತ್ತು ನೀರಾವರಿ ಮತ್ತು ಜೊತೆಗೆ ಮೂಲ ಕೈಗಾರಿಕೆಗಳ ಬೆಳವಣಿಗೆ ಕೂಡ ಒಂದು ಏನಪ್ಪಾ ಅಂತಂದ್ರೆ ಆದ್ಯತೆ ಒಂದು ಒಲವನ್ನ ನೀಡಿರುತ್ತದೆ 3ನೇ ಪಂಚವಾರ್ಷಿಕ ಯೋಜನೆ. ಯಾಕಂದ್ರೆ ಯಾವಾಗ ಒಂದು ಕೃಷಿ ಉತ್ಪಾದನೆ ಹೆಚ್ಚಾಗುತ್ತೋ ಅವಾಗ ನೀರಾವರಿ ಬಹಳಷ್ಟು ಅವಶ್ಯಕತೆ ಆಗಿ ಬೇಕಾಗುತ್ತದೆ. ಜೊತೆಗೆ ನೀರಾವರಿ ಅವಶ್ಯಕತೆ, ಕೃಷಿ ಅವಶ್ಯಕತೆ ಸಂಪೂರ್ಣ ಆದ ನಂತರ ಉತ್ಪಾದನೆ ಆಗುತ್ತೆ. ಆ ಉತ್ಪಾದನೆಯನ್ನ ಕಚ್ಚಾ ಸರಕಾಗಿ ಯಾರು ಉತ್ಪಾದನೆ ಮಾಡ್ಕೋತಾರೆ, ಮತ್ತಷ್ಟು ಉಪಯೋಗ ಮಾಡ್ಕೋತಾರೆ ಅಂದ್ರೆ ಕೈಗಾರಿಕೆಗಳು ಆ ಕೈಗಾರಿಕೆಗಳು ಉಪಯೋಗಿಸಿರ್ತಕ್ಕಂತಹ ಆ ಕಚ್ಚಾ ವಸ್ತುಗಳಿಂದ ತಯಾರಿಸಿದಂತಹ ಸಿದ್ಧ ವಸ್ತುಗಳನ್ನ ಆ ಮಾರುಕಟ್ಟೆಗೆ ತರ್ತಾರೆ. ಆದ್ರೆ ಆ ಮಾರುಕಟ್ಟೆಯಿಂದ ಬಂದಿರತಕ್ಕಂತಹ ಸಿದ್ಧ ವಸ್ತುಗಳನ್ನ ಗ್ರಾಹಕರು ಕೊಂಡ್ಕೋತಾರೆ. ಆ ಗ್ರಾಹಕರು ಕೊಂಡುಕೊಂಡಿರ್ತಕ್ಕಂತಹ ಆ ಒಂದು ಸರಕುಗಳ ಮೇಲೆ ಇಂತಿಷ್ಟು ಏನಪ್ಪಾ ಅಂತಂದ್ರೆ ಬೆಲೆಯನ್ನ ನಿಗದಿ ಮಾಡ್ತಾರೆ. ಹಾಗಾದ್ರೆ ಈ ಬೆಲೆಯನ್ನ ನಿಗದಿ ಮಾಡಿರ್ತಕ್ಕಂತಹ ಒಂದು ಸರಕುಗಳ ಒಂದು ಅಂತಿಮ ಮೌಲ್ಯವನ್ನ ನಾವು ಇವಾಗ ನೋಡಿದ ಅದನ್ನ ಏನಂತ ಕರಿತೀವಿ, GDP ಅಂತ ಕರಿತೀವಿ. ಇಷ್ಟು GDP ಅಂತಕ್ಕಂಥ ವಿಚಾರ ತಮಗೆ ಗೊತ್ತಿದೆ. ನಾನು ಏನಕ್ಕೆ GDP ವಿಚಾರವನ್ನ ಹೇಳಿದೆ ಅಂದ್ರೆ GDP ಗುರಿ ಎಷ್ಟು ಕೊಟ್ಟಿದೆ ಅಂದ್ರೆ 5% ಅಷ್ಟು GDP ಕೊಟ್ಟಿದೆ. ಈ GDPಗೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 5% ಅಷ್ಟು GDPಗೆ ಈ 3ನೇ ಪಂಚವಾರ್ಷಿಕ ಯೋಜನೆ ಆ ಒಂದು 5% ಅಷ್ಟು ತನ್ನ ಒಂದು ಕೊಡುಗೆಯನ್ನ ನೀಡಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದ್ರೆ ಗುರಿ ಸುಸ್ಥಿರವಾದ ಬೆಳವಣಿಗೆಯನ್ನ ಸಾಧಿಸಿದ್ದು, ಗುರಿ ಏನಪ್ಪಾ ಅಂತಂದ್ರ ಸುಸ್ಥಿರವಾದ ಬೆಳವಣಿಗೆಯನ್ನ ಸಾಧಿಸಿದ್ದು ಸೆಲ್ಫ್ ಸಸ್ಟೇನಿಂಗ್ ಗ್ರೋತ್, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಮಾಡ್ಕೋಬೇಕು. ಸ್ವಾವಲಂಬನೆ ಅಂದ್ರೆ ಏನು? ಇವಾಗ ನೋಡಿ, ಇವಾಗ ಎಕ್ಸಾಂಪಲ್ ಇಂಡಿಯಾ ಆದ, ಇದು ಸುಮ್ಮನೆ ಎಕ್ಸಾಂಪಲ್ ಇಂಡಿಯಾ ಆದ. ಓಕೆ, ಇದು ಇಂಡಿಯಾ ತರ ಕಾಣಿಸ್ತಿಲ್ಲ, ಬಟ್ ನಾನು ಸ್ಕೆಚ್ ಮಾಡಿದ ಆ ರೀತಿ. ಇದೊಂದು ಇಂಡಿಯಾ. ಓಕೆನಾ, ಈಗ ಇಂಡಿಯಾದಲ್ಲಿ ಇವಾಗ ಯಾವುದೋ ಒಂದು ಉತ್ಪಾದನೆ ಮಾಡ್ತೀವಿ ಅಂತ ತಿಳಿರಿ. ಯಾವ ಒಂದು ಆಹಾರ ಧಾನ್ಯ ಉತ್ಪಾದನೆ ಮಾಡ್ತೀವಿ. ಇವಾಗ ರಾಗಿ ಉತ್ಪಾದನೆ ಮಾಡ್ತೀವಿ ಅಂತ ತಿಳಿರಿ. ಫೇಮಸ್ ಮುದ್ದೆ, ರಾಗಿ ಮುದ್ದೆ. ಇವಾಗ ರಾಗಿ ಉತ್ಪಾದನೆ ಮಾಡ್ತೀವಿ. ಈ ರಾಗಿ ಮುದ್ದೆ ಅಥವಾ ಈ ರಾಗಿ ಒಂದು ಧಾನ್ಯಗಳೇನಿದಾವೋ ಈ ಧಾನ್ಯವನ್ನ ನಮ್ಮ ಒಂದು ದೇಶದಲ್ಲಿಯೇ ಉತ್ಪಾದನೆ ಮಾಡಿರಬೇಕು. ನಾವು ಬೇರೆ ದೇಶದಿಂದ ಬಾರೋವಿಂಗ್ ಮಾಡ್ಕೊಂಡಿರಬಾರದು. ಅಷ್ಟು ಮಟ್ಟಿಗೆ ನಾವು ರಾಗಿಯನ್ನು ಉತ್ಪಾದನೆ ಮಾಡಬೇಕು. ಆ ರಾಗಿ ಉತ್ಪಾದನೆ ಮಾಡಿ ಆ ದೇಶದ ಹಲವು ಭಾಗಗಳಿಗೆ ಏನಪ್ಪಾ ಅಂತಂದ್ರೆ ನಾವು ಸರಬರಾಜನ್ನ ಮಾಡಲಿಕ್ಕೆ ಸಾಧ್ಯ ಆಗಿರುವ ಮಟ್ಟಿಗೆ ನಾವು ಒಂದು ಏನಪ್ಪಾ ಅಂತಂದ್ರೆ ಅದೇನು ಮಾಡಂದ್ರ ಉತ್ಪಾದನೆ ಮಾಡಿರ್ಬೇಕು, ಉತ್ಪಾದನೆ ಆಗಿರ್ಬೇಕು, ಉತ್ಪಾದನೆ ಮಾಡ್ಕೊಂಡಿರ್ಬೇಕು. ಅಂದಾಳಿಗೆ ಮಾತ್ರ ಅದೇನಾಗುತ್ತಂದ್ರೆ ಸ್ವಾವಲಂಬನೆ, ವಸ್ತುವಿನ ಸ್ವಾವಲಂಬನೆ, ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಅಂತ ಅನ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಸುಸ್ಥಿರವಾದ ಬೆಳವಣಿಗೆ ಆಗಿರಬೇಕು. ಯಾವುದೇ ವಸ್ತು ಆಗಿರ್ಬೋದು, ನಾವು ಹೆಚ್ಚಾಗಿ ಆಮದನ್ನ ಮಾಡಿಕೊಳ್ಳಲಾರದಷ್ಟು ನಾವು ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯೇ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಹೊಂದಿತ್ತು. ಹಾಗಾದ್ರೆ 4ನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಏನಪ್ಪಾ ಅಂತಂದ್ರೆ ಈಗಾಗಲೇ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ನೋಡಿದ್ವಿ. ಯಾವ್ಯಾವು? ಒಂದನೇದು ಛತ್ತೀಸ್ಗಢ, ಎಲ್ಲಪ್ಪ ಅಂತಂದ್ರೆ ರಷ್ಯಾದಲ್ಲಿ, ಛತ್ತೀಸ್ಗಢ ರಷ್ಯಾದಲ್ಲಿ. ಯಾವ ಒಂದು ಇದರದಲ್ಲಪ್ಪ ಅಂತಂದ್ರೆ ಬಿಲಾಯಿನಲ್ಲಿ. ಓಕೆನಾ, ಬಿಲಾಯಿನಲ್ಲಿ. ಈಗ ನಾನು ಬರಿತಾ ಇರ್ತೀನಿ, ಕೋಡ್ ಇದನ್ನು ಬರ್ಕೊಳ್ಳಿ, CRB. ಜೊತೆಗೆ ಒಡಿಸ್ಸಾದ ರೂರ್ಕೆಲಾದಲ್ಲಿ ಯಾರ ಒಂದು ಸಹಯೋಗದೊಂದಿಗೆ? ಜರ್ಮನಿಯ ಸಹಯೋಗದೊಂದಿಗೆ, OJR ಬರ್ಕೊಂಡ್ರ. ಹಾಗಾದ್ರೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಅಂದ್ರೆ ಯಾರ ಒಂದು ಸಹಯೋಗದೊಂದಿಗೆ? ಇಂಗ್ಲೆಂಡ್ನ ಒಂದು ಸಹಯೋಗದೊಂದಿಗೆ ದುರ್ಗಾಪುಲ್, ಪೆಡ್. ಓಕೆ, ಈ ರೀತಿಯಾಗಿ CRB ಆಮೇಲೆ OJR PD ಅಂತಕ್ಕಂಥ ಒಂದು ಕೋಡನ್ನು ಬರ್ಕೊಂಡ್ರೆ ನಿಮಗೆ
ಮೂರು ಪಂಚವಾರ್ಷಿಕ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿರತಕ್ಕಂಥ ಪ್ರಮುಖ 3 ಕೈಗಾರಿಕೆಗಳು ಬರ್ತವೆ. ಹಾಗಾದ್ರೆ ನಾಲ್ಕನೇ ಒಂದು ಕೈಗಾರಿಕೆ, ಪ್ರಮುಖವಾಗಿರ್ತಕ್ಕಂಥ ನಾಲ್ಕನೇ ಕೈಗಾರಿಕೆ ಯಾವುದಪ್ಪ ಅಂತಂದ್ರೆ ಉಕ್ಕಿನ ಕೈಗಾರಿಕೆ ಜಾರ್ಖಂಡದಲ್ಲಿರ್ತಕ್ಕಂಥ ಬೊಕಾರೋ, ಇದು ಕೂಡ ರಷ್ಯಾದ ಒಂದು ಸಹಯೋಗದೊಂದಿಗೆ ಬಂದಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೈಗಾರಿಕೆ ಅಂತಕ್ಕಂಥ. ಈ ರೀತಿಯಾಗಿ ಕೋಡ್ ಮೂಲಕ ಕೂಡ ತಾವು ಗುರುತು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾದ್ರೆ 1962ರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡ್ತದ. ಏನಪ್ಪ, ಭಾರತದ ಮೇಲೆ ಚೀನಾ ದಾಳಿ ಮಾಡ್ತದ. ಈಗ ಚೀನಾ ದಾಳಿ ಮಾಡ್ಯಾದ. ಈಗ ನಾ ಎಕ್ಸಾಂಪಲ್ ಒಂದು ಹೇಳ್ಬೇಕಂದ್ರೆ ಭಾರತದ ಮೇಲೆ ಇವಾಗ ಚೀನಾ ದಾಳಿ ಮಾಡ್ಯಾದ. ಅವಾಗ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸುಮ್ಮನೆ ಕೂತ್ಕೋತಾರ? ಇಲ್ಲ, ಕೂತ್ಕೊಳ್ಳಲ್ಲ. ಹಾಗಾದ್ರೆ ಏನು ಮಾಡ್ತಾರ? ಯುದ್ಧದಾಗ ಭಾಗಿಯಾಗ್ತಾರ. ಯುದ್ಧದಾಗ ಭಾಗಿಯಾಗಬೇಕಂದ್ರೆ ಅವ್ರಿಗೆ ಏನು ಬೇಕು? ಅವ್ರಿಗೆ ಯುದ್ಧ ಟ್ಯಾಂಕರ್ಗಳು ಬೇಕು, ಯುದ್ಧ ಮಾಡ್ಲಿಕ್ಕೆ ಜನ ಬೇಕು, ಯುದ್ಧ ಮಾಡ್ಲಿಕ್ಕೆ ತಂತ್ರಜ್ಞಾನ ಬೇಕು, ಯುದ್ಧ ಮಾಡ್ಲಿಕ್ಕೆ ರೊಕ್ಕ ಬೇಕು, ಮನಿ ಬೇಕು. ಯಾಕ? ಎಲ್ಲ ಯುದ್ಧ ಸಾಮಗ್ರಿಗಳ ಮೇಂಟೈನ್ ಮಾಡಬೇಕು, ಖರ್ಚು ವೆಚ್ಚ ಮಾಡಬೇಕು, ಪಗಾರ ಕೊಡಬೇಕು, ಬಂಡವಾಳ ಅಂತಿಷ್ಟಿರ್ತದೆ. ಆಮೇಲೆ ಆಹಾರ ಧಾನ್ಯಗಳ ಬಹಳಷ್ಟು ಖರ್ಚು ಆಗ್ತದೆ. ದೇಶದಲ್ಲಿ ಆರ್ಥಿಕ ಭದ್ರತೆ ಕಡಿಮೆ ಆಗ್ತದೆ. ದೇಶದಲ್ಲಿ ಆರ್ಥಿಕ ಭದ್ರತೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಕುಸಿತ ಉಂಟಾಗ್ತದೆ. ಜೊತೆಗೆ ದೇಶದ ಒಂದು ಎಲ್ಲಾ ಕ್ಷೇತ್ರದ ಮೇಲೆ ಪೆಟ್ಟು ಬೀಳುತ್ತದೆ. ಹಾಗಾಗಿ 1962ರಲ್ಲಿ ಏನಾಗ್ತದೆ ಅಂದ್ರೆ 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಭಾರತ ದೇಶದ ಮೇಲೆ ಚೀನಾ ದಾಳಿ ಆಗ್ತದೆ. 3ನೇ ಪಂಚವಾರ್ಷಿಕ ಯೋಜನೆ ಕಂಪ್ಲೀಟ್ ಆಗಿ ಫೇಲ್ ಹಾಕೋದು ಬರ್ತದೆ. ಯಾಕೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇನ್ನೂ ಬಹಳಷ್ಟು ಏನಪ್ಪಾ ಅಂತಂದ್ರೆ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ಬೋದಿತ್ತು. ಕಾರಣ ಯಾಕೆ ಆಗಲಿಲ್ಲ ಅಂದ್ರೆ ಚೀನಾ ದಾಳಿ ಆಗ್ತದೆ 1962ದಾಗ. ಆಮೇಲೆ 1964ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಜೆ ನೆಹರು ಅವರು ನಿಧನರಾಗ್ತಾರ. ಜೆ ನೆಹರು ಅವರು 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ನಿಧನ ಆಗ್ತಾರೆ. 1965ರಲ್ಲಿ ಪಾಕಿಸ್ತಾನವು ಕೂಡ ಆಕ್ರಮಣ ಮಾಡ್ತಾ ನೋಡಿ ಅಂತ ವಿಧಿ. 1962ದಾಗ ಚೀನಾ ದಾಳಿ, 1965ರ ಪಾಕಿಸ್ತಾನ ದಾಳಿ, 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸಾವನ್ನ ಉಂಟಾಗ್ತದ. ಭಾರತ ದೇಶ ಕಂಡಂತಹ ಬಹು ಶುದ್ಧ ಮನಸ್ಸಿನ ವ್ಯಕ್ತಿ ಇವರು ಆಕ್ಚುಲಿ ಹೇಳ್ಬೇಕಂದ್ರೆ, ಓಕೆನಾ. 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸಾವನ್ನು ಉಂಟು ಮಾಡ್ತಾರೆ. ಇವು ಸಾವು ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ 3ನೇ ಪಂಚವಾರ್ಷಿಕ ಯೋಜನೆಯ ಸಂಬಂಧಿಸಿ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಇವರು ಹಲವು ಪ್ರಸ್ತಾವನೆಯನ್ನು ಕೂಡ ಮಾಡಿರ್ತಾರೆ. ಹಾಗೆ ಈ ಎಲ್ಲಾ ಕಾರಣಗಳಿಂದಾಗಿ ಪಂಚವಾರ್ಷಿಕ ಯೋಜನೆಯನ್ನ ಮುಂದುವರಿಸಲು ಅಸಾಧ್ಯವೆಂದು ತಿಳಿದು ಅವುಗಳನ್ನು ನಿಲ್ಲಿಸಿ ವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರ್ತಾರ. ವಾರ್ಷಿಕ ಯೋಜನೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ಒಂದನೇದು ಚೀನಾ ದಾಳಿ 1962, ಎರಡನೇದು 1965 ಪಾಕಿಸ್ತಾನ ದಾಳಿ, ಆಮೇಲೆ 1964ದಾಗ ಜೆ ನೆಹರು ಅವರ ಒಂದು ಸಾವು, ಆಮೇಲೆ 1966ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವು. ಈ ರೀತಿ 4 ಸುರಿಮಳೆ. ಯಾವ ಸುರಿಮಳೆ? ಬೆಂಕಿ ಸುರಿಮಳೆ ಹಾಕಿಸಿದ್ರೆ ಏನಾಗ್ತಂದ್ರೆ ಆರ್ಥಿಕ ಯೋಜನೆ ಅಂದ್ರೆ ಈಗ ಪಂಚವಾರ್ಷಿಕ ಯೋಜನೆ ಮುಗಿದ ಇವು ಸಾಕಪ್ಪ, ಈಗ ವಾರ್ಷಿಕ ಯೋಜನೆ ಜಾರಿಗೆ ತರ ಒಂದ್ ಜರ ಸುಧಾರಣೆ ಮಾಡ್ಕೊಳ್ಳೋ ಮತ್ತೆ ಹೇಳಿಕಿಸಿದ್ರೆ ಒಂದ್ ಏನಪ್ಪಾ ಅಂದ್ರೆ ವಾರ್ಷಿಕ ಯೋಜನೆಗಳು ಜಾರಿಗೆ ತರ್ತಾರ. ಆ ವಾರ್ಷಿಕ ಯೋಜನೆಗಳು ಯಾವಾಗ ಜಾರಿಗೆ ಬರ್ತದಂದ್ರೆ 1966ರಿಂದ 1969ರವರೆಗೆ ಯಾವುದೇ ರೀತಿಯ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಇರಂಗಿಲ್ಲ. 1966ರಿಂದ 1969ರವರೆಗೆ ಯಾವುದೇ ರೀತಿಯ ಪಂಚವಾರ್ಷಿಕ ಯೋಜನೆಗಳು ಬರಲ್ಲ. ಕಾರಣ ಏನು ನಿಮ್ಗೆ ಈಗಾಗಲೇ ಹೇಳಿನ, ಓಕೆನಾ. ಇನ್ನು ಮುಂದಿನ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ಈಗಾಗಲೇ ನೋಡಿದ ಹಾಗೆ 4ನೇ ಪಂಚವಾರ್ಷಿಕ ಯೋಜನೆ ಏನದೇ. ಒಂದು ರೀತಿ ಸ್ಟೋರಿ ಹಂಗೆ ನೆನ್ಪಿಟ್ಕೊಳ್ಳೋಣ. 3ನೇ ಪಂಚವಾರ್ಷಿಕ ಯೋಜನೆ ಹೆಂಗೆ ನಾವು ಕ್ಲಾರಿಫಿಕೇಶನ್ ಮಾಡ್ಕೊಂಡು 4ನೇ ಪಂಚವಾರ್ಷಿಕ ಯೋಜನೆ ಇದೇನು ಹೇಳಗತ್ತಪ್ಪ ಅಂತಂದ್ರೆ, ಇದು 1969 ಸ್ಟಾರ್ಟ್ ಆಗ್ತದೆ. ಯಾಕೆ ಈ ಸ್ವಲ್ಪ ವರ್ಷಗಳು ಯಾಕೆ ಗ್ಯಾಪ್ ಆಯ್ತು? ವಾರ್ಷಿಕ ಯೋಜನೆ ಬತ್ತು. ವಾರ್ಷಿಕ ಯೋಜನೆ ಯಾಕೆ ಬತ್ತು? 4 ಬೆಂಕಿ ಸುರಿಮಳೆ ಆಯ್ತು. 4 ಬೆಂಕಿ ಸುರಿಮಳೆ ಯಾಕಾಯ್ತು? ಯಾವಾಗಾಯ್ತು? 3ನೇ ಪಂಚವಾರ್ಷಿಕ ಯೋಜನೆ. 4ನೇ ಪಂಚವಾರ್ಷಿಕ ಯೋಜನೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಲೇಟ್ ಆಗತ್ತೆ. ಯಾವಾಗ ಆತ? 1969ರಿಂದ 74ಕ್ಕೆ ಆಗ್ತದೆ. ಹಾಗಾದ್ರೆ ಇದರ ಅಧ್ಯಕ್ಷರಾಗಿದ್ರು ನಾನು ಈಗಾಗಲೇ ಹೇಳಿದಾಗೆ ಪ್ರಥಮ 3ಕ್ಕೆ ತಂದೆ, ನಂತರದ 3ಕ್ಕೆ ಮಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಧ್ಯಕ್ಷ ಆಗಿದ್ದರು ಅಂತ ಹೇಳಿ ನಾವು, ಓಕೆನಾ. ಹಾಗಾದ್ರೆ 4ನೇ ಪಂಚವಾರ್ಷಿಕ ಯೋಜನೆ 1969 to 74 ಅಧ್ಯಕ್ಷರು ಇಂದಿರಾ ಗಾಂಧಿ, ಉಪಾಧ್ಯಕ್ಷರು DR ಗಾಡ್ಸಿಲ್. ಉದ್ದೇಶ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯೆಡೆಗೆ ಪ್ರಗತಿ. ನಾನು ಈಗಾಗಲೇ ಹೇಳಿದಾಗೆ ಸ್ವಾವಲಂಬನೆ ಅಂದ್ರೆ ನಾವೇ ಸಮಾಧಾನ ಮಾಡ್ಕೊಳ್ಳೋಷ್ಟು ಬೆಳೆ ಅದ ಉತ್ಪಾದನೆ ಮಾಡೋದಂತ ಅರ್ಥ. ಇನ್ನು ಸ್ಥಿರತೆಯೊಂದಿಗೆ ಬೆಳವಣಿಗೆ ಅಂದ್ರೆ ಏನರ್ಥ? ಇವಾಗ ಎಕನಾಮಿಕ್ಸ್ನಾಗ ಬಹಳಷ್ಟು ಟಾಪಿಕ್ಸ್ಗಳು ಬರ್ತಾವೆ, ಬಹಳಷ್ಟು ಪಾಯಿಂಟ್ಸ್ಗಳು ಬರ್ತಾವೆ, ಬಹಳಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಶಬ್ದಗಳು ಕೂಡ ಬರ್ತಾವೆ. ಆ ಶಬ್ದಗಳ ಅರ್ಥ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಅದೊಂದು ಸ್ಟೋರಿ ರೂಪದಾಗ ನೆನಪಿರಲಿಕ್ಕೆ ಸಾಧ್ಯ. ಸ್ಥಿರತೆಯೊಂದಿಗೆ ಬೆಳವಣಿಗೆ. ಸ್ಥಿರತೆ ಅಂದ್ರೆ ಏನು? ಇವಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಒಂದು ಬೆಳವಣಿಗೆ ಅಂತ ಏನು ನಾವು ಕರಿತೀವಿ, ಆರ್ಥಿಕ ಏನು ನಿಯಮಗಳು ಅಂತ ಕರಿತೀವಿ, ಆರ್ಥಿಕ ಏಳು ಬೀಳುಗಳು ಅಂತ ಏನು ಕರಿತೀವಿ, ಅವುಗಳು ಬಹಳಷ್ಟು ಕುಸಿಯದೆ, ಬಹಳಷ್ಟು ಏರಿಕೆ ಆಗದೆ ಸಸ್ಟೈನೇಬಲ್
ಸುಸ್ಥಿರವಾಗಿ ಅದೇನಪ್ಪ ಅಂತಂದ್ರೆ ಬೆಳವಣಿಗೆ ಆಗ್ತಾ ಹೋಗಿರಬೇಕು. ಅದು ಆ್ಯಕ್ಚುಲಿ ಬೆಳವಣಿಗೆ ಅಂತ ಅನ್ಸ್ಕೊಳ್ಳೋದಿಲ್ಲ, ಬಟ್ ಅದೇನಾಗುತ್ತಂದ್ರೆ ಬೆಳವಣಿಗೆಯೊಂದಿಗೆ ಅದನ್ನು ಅತ್ಯಂತ ಶುದ್ಧವಾಗಿ ಅದನ್ನು ಏನಂತ ಕರಿತಾವ್ರೆ ಅಂದರೆ ಏಳು ಬೀಳಿಲ್ಲದ ಮಧ್ಯ ಜೋತಾಡುವ ಲಾಲಿ ಹಾಡು ಅಂತ ಕರಿಬೋದು, ಅಥವಾ ತೊಟ್ಟಿಲು ಅಂತ ಕರಿಬೋದು. ಓಕೆನಾ, ನಿಮಗೆ ಎಕ್ಸಾಂಪಲ್ ಗಿಂತಲೂ ಅದನ್ನು ಬೇರೊಂದು ರೂಪದಲ್ಲಿ ಹೇಳಿದರೆ ಬಹಳಷ್ಟು ಸಮೀಪ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಓಕೆನಾ, ಹಾಗಾದರೆ GDPಯ ಗುರಿ ಎಷ್ಟಿತ್ತು? 5.7, ಬಟ್ ಸಾಧಿಸಿದ್ದು 3.8. ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಸಾಧಿಸಿದಕ್ಕಿಂತಲೂ ಗುರಿಯನ್ನು ಇಟ್ಟುಕೊಂಡಿದ್ದಕ್ಕಿಂತಲೂ ಜಾಸ್ತಿ ಸಾಧಿಸಿರುವಂತಹ GDPಗೆ ಬೆಳವಣಿಗೆಗೆ ಗುರಿಯನ್ನು ಸಾಧಿಸಿರತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ದರೆ ಅದು 1ನೇ ಪಂಚವಾರ್ಷಿಕ ಯೋಜನೆ. ತದಾದ ನಂತರ ಉಳಿದವು ಎಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಬಹಳಷ್ಟು ಕಡಿಮೆ GDPಗೆ ಗುರಿ ಇಟ್ಟುಕೊಂಡು ತದನಂತರ ಕಡಿಮೆ ಸಾಧಿಸಿರ್ತಕ್ಕಂಥದ್ದು ನಾವು ಉದಾಹರಣೆಯನ್ನು ನೋಡಬಹುದು. ಇಂದಿರಾ ಗಾಂಧಿ ಅವರು ಜುಲೈ 1969ನಲ್ಲಿ 19ರಂದು 50 ಕೋಟಿ ರೂಪಾಯಿಗಳನ್ನು ಮೂಲ ಬಂಡವಾಳವನ್ನಾಗಿ ಹೊಂದಿರುವ 14 ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರ. 14 ರಾಷ್ಟ್ರೀಕರಣ ಬ್ಯಾಂಕುಗಳು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಜಾರಿಗೆ ತರ್ತಾರ 1969ರಲ್ಲಿ. ಓಕೆನಾ, ಆಮೇಲೆ 1973ರಲ್ಲಿ ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಯನ್ನು ಕೂಡ ಮಾಡ್ತಾರ. ಯಾರು ಬರಪೀಡಿತ ಒಂದು ಪ್ರದೇಶಗಳ ಒಂದು ಅಭಿವೃದ್ಧಿ ಮಾಡ್ತಾರಪ್ಪ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನಪ್ಪ ಅಂತಂದ್ರೆ ಒಂದು ವಿಚಾರವನ್ನು ಆ ಸಂದರ್ಭದಾಗ ಮಾಡ್ತಾರೆ. ಓಕೆನಾ, ಈ ರೀತಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ ಅಂದ್ರೆ 1973ರಲ್ಲಿ ಮಾಡ್ತಾರೆ. ಅದು ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿ ಮಾಡ್ತಾರೆ. ಹಾಗಾದರೆ ಅದಕ್ಕೆ ಏನಂತ ಕರೀತಾರೆ ಆ ಕಾರ್ಯಕ್ರಮಕ್ಕಂದ್ರೆ DPAP, ಡ್ರಾಪ್ ಪ್ರಾನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಯೋಜನೆಯಲ್ಲಿ ಮಾಲಾನೋಬಿಸ್ ಮತ್ತು ಗಾಡ್ಗಿಲ್ ರವರ ಮಾದರಿಗಳನ್ನು ಅಳವಡಿಸಿಕೊಳ್ಳಲಾಯಿತು. ಮಾಲಾನೋಬಿಸ್ ಮತ್ತು ಗಾಡ್ಗಿಲ್ ಅವರು ಅಳವಡಿಸಿಕೊಳ್ಳಲಾಯಿತು. ಹಾಗಾದರೆ ಮಾಲಾನೋಬಿಸ್ ಮಾದರಿಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಅದನ್ನು ಅಳವಡಿಸಿಕೊಂಡಿವಿ ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. 1972ರಲ್ಲಿ ಪಂಚಾಯತ್ ಬಾಂಗ್ಲಾದ ವಿಮೋಚನೆಗಾಗಿ 1972ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗಾಗಿ ಪಾಕಿಸ್ತಾನದೊಂದಿಗೆ ಮಾಡಿದ ಯುದ್ಧದಿಂದಾಗಿ ಆರ್ಥಿಕ ಸಂಕಷ್ಟ ಇಲ್ಲಿಯೂ ಕೂಡ ಉಂಟಾಗುತ್ತದೆ. ಈಗ ಶ್ರೀಮಾನ್ ಮತ್ತು ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಸರಿಸುಮಾಳಿ ಬೆಂಕಿ ಮಳೆಯಾಗಿ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದ್ರೆ 1972ರಲ್ಲಿ ಅವರ ಮಗಳಾಗಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ 4ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದ ವಿಮೋಚನೆಗಾಗಿ ಯಾರೊಂದಿಗೆ ಒಂದು ಯುದ್ಧ ಮಾಡ್ತಾರೆ ಅಂದ್ರೆ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡ್ತಾರೆ. ಅವಾಗ ಆರ್ಥಿಕ ಸಂಕಷ್ಟ ಉಂಟಾಗ್ತದೆ. ಯಾಕೆ ಆರ್ಥಿಕ ಸಂಕಷ್ಟ ಉಂಟಾಗ್ತದೆ ಅಂತಕ್ಕಂಥ ನಮ್ಗೆ ಈಗಾಗಲೇ ನಾನು ಹೇಳಿನಿ. ಎಲ್ಲ ಅವರಿಗೆ ಮೇಂಟೆನೆನ್ಸ್ ಮಾಡಬೇಕು. ಜೊತೆಗೆ ಇನ್ನಿಷ್ಟು ಅದು ಎಕ್ಸಾಂಪಲ್ ಹೇಳೋದಕ್ಕಿಂತ ಅದು ಸಾಮಾನ್ಯವಾಗಿ ನಿಮಗೆ ಗೊತ್ತಾಗಬೇಕು. ಓಕೆನಾ, ಇದರಿಂದಾಗಿ GDP ಗುರಿಯನ್ನು ತಲುಪಲಾಗಿಲ್ಲ. GDP ಗುರಿಯನ್ನು ಏನಕ್ಕೆ ತಲುಪಲಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ ಅಲ್ಲಿ 1972ರಲ್ಲಿ 4ನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಅಲ್ಲಿ ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶವನ್ನು ನಮ್ಮ ಕಡೆಗೆ ಏನಪ್ಪ ಅಂತಂದ್ರೆ ಅದನ್ನು ಸೆಳೆಸ್ಕೊಳ್ಳೋ ಕಾರಣದಿಂದಾಗಿ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡ್ತಾರೆ. ಈಗಾಗಲೇ ಪಾಕಿಸ್ತಾನದ ಮೇಲೆ ಭಾಳ ಸಿಟ್ಟಿತ್ತು ಭಾರತ ದೇಶಕ್ಕೆ. ಓಕೆನಾ, ಈಗ 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 1978ರವರೆಗೆ ನಡೀತದ. 5ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಇಂದಿರಾ ಗಾಂಧಿ, ಉಪಾಧ್ಯಕ್ಷರು PN ಹಕ್ಸಾಲ್. ಆದ್ಯತೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ, ಗರೀಬಿ ಹಟಾವೋ ಅಂತಕ್ಕಂಥ ಒಂದು ವಿಚಾರವನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತಂದಿರತಕ್ಕಂಥ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ತದ. ಗರೀಬಿ ಹಟಾವೋ ಅಂತ ಹೇಳ್ಬಿಟ್ಟು ಬಹಳಷ್ಟು ಭಾಷಣಗಳಲ್ಲಿ ನೀವು ಯೂಟ್ಯೂಬ್ನಲ್ಲಿಯೂ ಕೂಡ ಅವರ ಒಂದು ಭಾಷಣದ ಒಂದು ರೂಪದಲ್ಲಿ ಅವರ ಒಂದು ಪ್ರಣಾಳಿಕೆ ಬರೆದಿರ್ತಕ್ಕಂಥ ಸಹಿ ಮಾಡಿರ್ತಕ್ಕಂಥದ್ದನ್ನು ಕೂಡ ತಾವು ನೋಡಬಹುದು ಅಂತಕ್ಕಂಥ ಒಂದು ವಿಚಾರ. ಹಾಗಾದರೆ GDPಯ ಗುರಿ 5.5ರಷ್ಟು ಸಾಧಿಸಿದ್ದು, ಬಟ್ 3.9ರಷ್ಟು ಮಾತ್ರ. ಈಗ 1977ರಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗರೀಬಿ ಹಟಾವೋ ಇಲ್ಲಿ ಬರೆದಿದ್ದಾರೆ ನೋಡಿ. ಗರೀಬಿ ಹಟಾವೋ ಬಡತನ ನಿವಾರಣೆ ಮಾಡುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. 1977ರಲ್ಲಿ ಚುನಾವಣೆ ನಡೆದು ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದು 1978ರಲ್ಲಿ 5ನೇ ಪಂಚವಾರ್ಷಿಕ ಯೋಜನೆ ಕೊನೆಗೊಳಿಸಿ ಉರುಳುವ ಯೋಜನೆಯನ್ನು ಜಾರಿಗೆ ತರ್ತಾರೆ. 6ನೇ ಪಂಚವಾರ್ಷಿಕ ಯೋಜನೆಗೆ ನಾವು ಬಂದ್ವಿ. 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 1985 ಅಧ್ಯಕ್ಷರು ಇಂದಿರಾ ಗಾಂಧಿ, ಉಪಾಧ್ಯಕ್ಷರು DN ತಿವಾರಿ.
ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು. ಉದ್ದೇಶ ಏನಿತ್ತು? ತೀವ್ರ ಕೈಗಾರೀಕರಣ ಮಾಡಬೇಕು, ಅತಿ ಹೆಚ್ಚು ಕೈಗಾರಿಕೆ ಮಾಡಬೇಕು, ಕೈಗಾರಿಕೆಗಳು ಸ್ಥಾಪನೆ ಮಾಡಿ ಅಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು, ಉದ್ಯೋಗವನ್ನು ಕಲ್ಪಿಸ್ಕೊಂಡು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಿ ಕೈಗಾರಿಕಾ ಅಭಿವೃದ್ಧಿಯೊಂದಿಗೆ ಮಾರುಕಟ್ಟೆ ಅಭಿವೃದ್ಧಿ ಮಾಡಬೇಕು, ಮಾರುಕಟ್ಟೆ ಅಭಿವೃದ್ಧಿಯೊಂದಿಗೆ ಗ್ರಾಹಕರ ಎಲ್ಲ ಸವಲತ್ತುಗಳಿಗೆ ಏನಪ್ಪಾ ಅಂತಂದ್ರೆ ದುಡಿಯಬೇಕು. ಅಂಥ ಒಂದು ವ್ಯವಸ್ಥೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಆರ್ಥಿಕತೆಯ ಸಮ ಬಾಳು ಸಮ ಪಾಲು ಅಂತ ಕರಿತೀವಿ. ಓಕೆನಾ? ಈ ರೀತಿಯಾಗಿ ಏನು ಮಾಡ್ತೀವಿ ಅಂದ್ರೆ ತೀವ್ರ ಕೈಗಾರೀಕರಣ ಮಾಡಬೇಕು, ಜೊತೆಗೆ ಉದ್ಯೋಗ ಮಟ್ಟವನ್ನು ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಮಾಡಬೇಕು. ಉದ್ಯೋಗ ಮಟ್ಟ ಯಾವಾಗ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಕೈಗಾರೀಕರಣ ಸ್ಥಾಪನೆ ಮಾಡಬೇಕು ಅಥವಾ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಬೇಕು. ಅಂದಾಗ ಮಾತ್ರ ಉದ್ಯೋಗ ಮಟ್ಟ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಡತನ ಕಡಿಮೆಗೊಳಿಸುವುದು ಹೆಂಗ್ ಬಡತನ ಕಡಿಮೆಗೊಳಿಸಬೇಕು? ಈಗ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿರ್ತಾರೆ. ಯಾವಾಗ ಎಕ್ಸಾಂಪಲ್ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿರ್ತಾರೆ. ಈಗ ಕೈಗಾರಿಕೆ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿದ ವ್ಯಕ್ತಿನೇ ಎಲ್ಲ ಕೆಲಸ ಮಾಡ್ತಾನೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು. ಕೆಲಸಗಾರರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ ನಂತರ ಕೆಲಸಗಾರರು ಕೆಲಸಕ್ಕೆ ಬರ್ತಾರೆ. ಕೆಲಸಗಾರರಿಗೆ ಇಂತಿಷ್ಟು ಅಂತ ಹೇಳೋ ಕೂಲಿ ನಿಗದಿ ಆಗುತ್ತೆ. ಕೂಲಿ ನಿಗದಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಜನರು ಕೂಲಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವರ ಒಂದು ಸಂಭಾವನೆಯನ್ನು ಮಾಡ್ಕೋತಾರೆ. ಆ ಸಂಭಾವನೆಯನ್ನ ಏನು ಮಾಡ್ತಾರೆ ಅಂದ್ರೆ ಆ ಸಂಭಾವನೆಯಿಂದ ತಮ್ಮ ಒಂದು ಆರ್ಥಿಕ ಅನುಭೋಗಕ್ಕೆ ಸಂಬಂಧಪಟ್ಟ ಹಾಗೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಅವ್ರು ಏನೋ ಮಾಡ್ತಾರೆ ಅಂದ್ರೆ ಬಡತನದ ರೇಖೆಗಿಂತ ಹೊರಗೆ ಬರ್ತಾರೆ. ಈ ರೀತಿಯಾಗಿ ಬಡತನ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ. ಇದು ಎಲ್ಲದಕ್ಕೂ ಮುಖ್ಯ ಒಂದು ಕೀಲಿಕೈ ಏನಪ್ಪಾ ಅಂತಂದ್ರೆ ಒಂದು ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಅಂದಾಗ ಮಾತ್ರ ಬಡತನ ಇದೇನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ, ಉದ್ಯೋಗ ಮಟ್ಟ ತಂತಾನೆ ಹೆಚ್ಚಿಗೆ ಆಗ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ತಂತ್ರಜ್ಞಾನದ ಸ್ವಾವಲಂಬನೆ ಆಗುವಂತ ಮನಸ್ಥಿತಿಯ ಹೊಂದಿರತಕ್ಕಂಥ ಜನಗಳು ಏನಪ್ಪಾ ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿಗೆ ಆಗ್ತಾರೆ ಅಂತಕ್ಕಂಥ ವಿಚಾರ. ಹಾಗಾದ್ರೆ GDP ಗುರಿ ಎಷ್ಟಿತ್ತು ಅಂದ್ರೆ 5.2 ಬಟ್ ಸಾಧಿಸಿದ್ದು ಎಷ್ಟಂದ್ರೆ 5.3. ಈಗ 6ನೇ ಪಂಚವಾರ್ಷಿಕ ಯೋಜನೆ ಒಂದು ಸಿಕ್ತು ನೋಡಿ. ಏನಪ್ಪಾ ಅಂತಂದ್ರೆ ಒಂದು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಸಾಧಿಸಿದ ಯಾವುದಪ್ಪ ಅಂತಂದ್ರೆ 1 ಮತ್ತು 6ನೇ ಪಂಚವಾರ್ಷಿಕ ಯೋಜನೆಗಳು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು GDPಯ ಒಂದು ಗುರಿಯನ್ನ ಸಾಧಿಸಿರ್ತಕ್ಕಂಥದ್ದು 1 ಮತ್ತು 6ನೇ ಪಂಚವಾರ್ಷಿಕ ಯೋಜನೆಗೆ ಒಂದು ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು 7ನೇ ಪಂಚವಾರ್ಷಿಕ ಯೋಜನೆ. ಹಾಗಾದ್ರೆ ಈ 7ನೇ ಪಂಚವಾರ್ಷಿಕ ಯೋಜನೆ 1985 to 1989 ವರೆಗೆ ಇದು ಬರ್ತದೆ. ಹಾಗಾದ್ರೆ ಅಧ್ಯಕ್ಷರು ಯಾರಿದ್ರಪ್ಪ ಅಂತಂದ್ರೆ ರಾಜೀವ್ ಗಾಂಧಿ. ಉಪಾಧ್ಯಕ್ಷರು ಮನಮೋಹನ ಸಿಂಗ್ ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ರವರು ಏನಪ್ಪಾ ಅಂತಂದ್ರೆ ಇದರ ಒಂದು 7ನೇ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷರಾಗಿದ್ದರು. ಈ ಯೋಜನೆ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಆಹಾರ, ಉದ್ಯೋಗ, ಉತ್ಪಾದನೆ ಎಂಬ ಘೋಷಣೆಯೊಂದಿಗೆ ಕಾರ್ಯಾರಂಭ ಮಾಡ್ತೀವಿ. ಅಂದ್ರೆ ಆಹಾರ ಹೆಚ್ಚಿಗಾಗಬೇಕು, ಉದ್ಯೋಗ ಹೆಚ್ಚಿಗಾಗಬೇಕು, ಉತ್ಪಾದನೆ ಹೆಚ್ಚಿಗಾಗಬೇಕು. ಅಂದಾಗ ಮಾತ್ರ ದೇಶದ GDP ಹೆಚ್ಚಾಗ್ತದೆ, ದೇಶದಾಗ ಆರ್ಥಿಕ ಸಂಕಷ್ಟಗಳು ಇರಲ್ಲ, ಆರ್ಥಿಕ ಏನಪ್ಪಾ ಅಂತಂದ್ರೆ ಸಮಸ್ಯೆಗಳು ಇರುವುದಿಲ್ಲ ಅಂತಕ್ಕಂಥ ಒಂದು ಪ್ರಮುಖ ವಿಚಾರಗಳನ್ನ ಈ ಒಂದು 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಮ್ಮಿಕೊಳ್ತಾರೆ. GDPಯ ಗುರಿ 5% ಇತ್ತು. GDPಯ ಗುರಿ ಏನಪ್ಪಾ ಅಂತಂದ್ರೆ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಷ್ಟಿತ್ತಪ್ಪ ಅಂತಂದ್ರೆ 5% ಅಷ್ಟು ಇತ್ತು. ಹಾಗಾದ್ರೆ ಅವರು ಸಾಧಿಸಿದ ಎಷ್ಟು ಪರ್ಸೆಂಟ್ ಅಪ್ಪ ಅಂತಂದ್ರೆ 5% ಸಾಧಿಸ್ಯಾರ. 5% ಹೊಂದಿದ್ರು 5% ಸಾಧಿಸ್ಯಾರ. ಓಕೆ, ಪರವಾಗಿಲ್ಲ. ಉದ್ಯೋಗ ನಿರ್ಮಾಣಕ್ಕಾಗಿ ಜವಾಹರ್ ರೋಜ್ಗಾರ್ ಯೋಜನೆಯನ್ನ ಮಾಡ್ತಾರೆ. ಹಾಗಾದ್ರೆ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಮಗೆ ಏನ್ ಸಿಗ್ತಾ ಹೋಗ್ತದಂದ್ರೆ ಜವಾಹರ್ ರೋಜ್ಗಾರ್ ಯೋಜನೆಯನ್ನ ಏನಪ್ಪಾ ಅಂತಂದ್ರೆ ಜಾರಿಗೆ ಮಾಡ್ತಾರೆ. ಇದು ಏನದು ಜವಾಹರ್ ರೋಜ್ಗಾರ್ ಯೋಜನೆ ಅಂದ್ರೆ ಕೆಲಸ ಕೊಡೋದು, ವಸತಿ ಕೊಡೋದು, ನೀರು ಕೊಡೋದು, ಲೈಟ್ ಕೊಡೋದು ಎಲ್ಲ ಒಂದು ಜನರಿಗೆ. ಓಕೆನಾ? ಹಾಗಾದ್ರೆ ಈಗ ನಾವು 8ನೇ ಪಂಚವಾರ್ಷಿಕ ಯೋಜನೆ ಕಡೆಗೆ ಹೋಗೋಣ. 8ನೇ ಪಂಚವಾರ್ಷಿಕ ಯೋಜನೆ 1990 to 1997 ವರೆಗೆ ಇದು ಅಂತಂದ್ರೆ ಜಾರಿಯಲ್ಲಿ ಇರ್ತದೆ. ಹಾಗಾದ್ರೆ ಈ ಒಂದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನ್ ನಾವು ನೋಡ್ತಾ ಹೋಗ್ತೀವಿ ಅಂದ್ರೆ ಅಧ್ಯಕ್ಷರು PV ನರಸಿಂಹರಾವ್ ಅವರು ಇದ್ರು. ಅದಕ್ಕೆ ಆಧುನಿಕ ಭಾರತ ಏನಪ್ಪಾ ಅಂತಂದ್ರೆ ಇವರು ಏನಂತ ಕರೀತಾರೆ ಅಂದ್ರೆ ರೈತಿಗೆ ಸಂಬಂಧಪಟ್ಟಾಗ ಹಲವು ಯೋಜನೆಗಳನ್ನ ಜಾರಿಗೆ ತರ್ತಾರ. ಚಾಣಕ್ಯ ಅನ್ಕೋತಾರ, ಆಮೇಲೆ ಬ್ರಹ್ಮ ಅಂತ ಕರೀತಾರ. ಆಮೇಲೆ ಉಪಾಧ್ಯಕ್ಷರು ಪ್ರಣಬ್ ಮುಖರ್ಜಿ 1991ರಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಇಳಿಮುಖವಾಗಿತ್ತು. 1990ರಿಂದ 91ರವರೆಗೆ ಭಾರತದ ಆರ್ಥಿಕ ಸ್ಥಿತಿ ಏನಪ್ಪಾ ಅಂತಂದ್ರೆ ಇಳಿಮುಖವಾಗಿತ್ತು. ಓಕೆನಾ? ಯಾಕಿತ್ತು ಅನ್ನೋದು ಒಂದೇ ಒಂದು ಲೈನ್ದಾಗ ಅಥವಾ 2 ಲೈನ್ದಾಗ ನಾನು ಕಮೆಂಟ್ ಮಾಡಿ. ಓಕೆನಾ? ಆಗ ಸರ್ಕಾರದ ಬಳಿ ವಿದೇಶಿ ವಿನಿಮಯ ಸಂಗ್ರಹ ಕೇವಲ $6 ಬಿಲಿಯನ್ ಮಾತ್ರ ಇತ್ತು. ಇಲ್ಲೇ ಒಂದು 2 ಲೈನಿಂದು ಉತ್ತರ ನಿಮಗೆ ಬಹುಶಃ ಸಿಕ್ಕಿರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿಷ್ಟು
ಏನಪ್ಪ ಅಂತಂದ್ರೆ ವಿಚಾರ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇನ್ನು ಪಾವತಿ ಶಿಲ್ಕು ಅಥವಾ ಸಿಲ್ಕು ಅಂತ ಕೂಡ ಕರೀತಾರೆ, ಕೊರತೆಯನ್ನು ಅನುಭವಿಸುತ್ತಿತ್ತು. ಪಾವತಿ ಶಿಲ್ಕು ಅಂದರೆ ಇವಾಗ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಂದು ಏನಪ್ಪ ಅಂತಂದ್ರೆ ಹೊರೆಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನೀಡ್ತಾ ಇತ್ತು, ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೆಲವು ಟೋಲ್ ಗೇಟ್ಗಳ ಮೂಲಕ ಅದನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಓಕೆನಾ? ಹಾಗಾದರೆ ಇಂಪೋರ್ಟ್ ಮತ್ತು ಹೆಚ್ಚು ಎಕ್ಸ್ಪೋರ್ಟ್ ಕಡಿಮೆ ಆಗಿತ್ತು, ಇಂಪೋರ್ಟ್ ಹೆಚ್ಚು ಎಕ್ಸ್ಪೋರ್ಟ್ ಕಡಿಮೆ ಆಗಿತ್ತು. ಅಂದರೆ ಇಂಪೋರ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ತಗೊಳ್ಳೋದು, ಎಕ್ಸ್ಪೋರ್ಟ್ ಅಂದ್ರೆ ಕೂಡ ಎಕ್ಸ್ಪೋರ್ಟ್ ಕಡಿಮೆ ಆಗಿತ್ತು, ಬಟ್ ಇಂಪೋರ್ಟ್ ಏನಾಗಿತ್ತು ಅಂದ್ರೆ ಹೆಚ್ಚಿಗಾಗಿತ್ತು. ಹಿಂಗಾದ್ರೆ ಹೆಂಗ್ರಿ? ನಾವೇ ಕಚ್ಚಾ ವಸ್ತುಗಳನ್ನು ಆ ಕಡೆ ಕಳಿಸ್ಬಿಟ್ಟು ನಾವು ಅವರಿಂದ ಸಿದ್ಧ ವಸ್ತುಗಳನ್ನು ಮಾಡ್ಕೊಂಡು ಅದು ಹೆಚ್ಚಿನ ಒಂದು ಹಣವನ್ನು ಕೊಟ್ಟು ತಗೊಳ್ಳೋದು ಚಂದ, ಅಥವಾ ನಮ್ಮಲ್ಲೇ ಸಿಗುವಂತಹ ಒಂದು ಕಚ್ಚಾ ವಸ್ತುಗಳನ್ನು ನಾವೇ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ನಮಗೆ ಭೋಗಕ್ಕೆ ಅವಶ್ಯಕತೆ ಇರುವಷ್ಟು ಉಪಯೋಗಿಸಿಕೊಂಡು ಇಟ್ಟುಕೊಂಡು ನಂತರದ ಒಂದು ವಸ್ತುಗಳನ್ನು ದೇಶಕ್ಕೆ ಅಥವಾ ಬೇರೆ ಒಂದು ಪ್ರದೇಶಗಳಿಗೆ ರಫ್ತು ಮಾಡೋದು ಚಂದ. ಓಕೆನಾ? ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ 1990 1991 ಭಾರತ ಆರ್ಥಿಕ ಸ್ಥಿತಿ ಇಳಿಮುಖವಾಗಿತ್ತು ಅನ್ನೋಕ್ಕೆ ಇದನ್ನು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಹಾಗಾದರೆ IMF ಇಂಡಿಯನ್ ಮಾನಿಟರಿ ಫಂಡ್ ನಿಂದ $7 ಬಿಲಿಯನ್ ಸಾಲ ಕೂಡ ಪಡೆಯುತ್ತದೆ. ಯಾವಾಗ? 1991 ಸಂದರ್ಭದಲ್ಲಿ. ಹಾಗಾಗಿಯೇ ಈ ಒಂದು ಯಾವುದಪ್ಪ ಅಂತಂದ್ರೆ 8ನೇ ಪಂಚವಾರ್ಷಿಕ ಯೋಜನೆ ಅಷ್ಟು ಏನಪ್ಪ ಅಂತಂದ್ರೆ ಬಹಳಷ್ಟು ಉನ್ನತ ಮಟ್ಟದಾಗಿರ್ತಕ್ಕಂಥ ಒಂದು ಗುರಿ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಇದು ವಿಫಲ ಆಗುತ್ತದೆ. ಹಾಗಾದರೆ ಇಲ್ಲಿ ನಾವು ಏನು ಮುಂದಿನ ಒಂದು ವಿಚಾರವನ್ನು ನೋಡೋದಾದರೆ, ಈಗ ಷರತ್ತು ಏನಪ್ಪ ಅಂತಂದ್ರೆ ಉದಾರೀಕರಣ ಮಾಡಬೇಕು. ಷರತ್ತು ಅಂದ್ರೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಷರತ್ತುಗಳನ್ನು ಅಂದರೆ ನಿಯಮಗಳನ್ನು ಉದಾರೀಕರಣ ಮಾಡಬೇಕು, ಸ್ವಲ್ಪ ಸಡಿಲೆಯನ್ನು ಮಾಡಬೇಕು. ಎಕ್ಸ್ಪೋರ್ಟ್ ಇಂಪೋರ್ಟ್ದಾಗ ಆಗಿರ್ಬೋದು, ಉತ್ಪಾದನೆಯಲ್ಲಿ ಹಾಕುವಂಥ ಒಂದು ಟ್ಯಾಕ್ಸ್ ಮೇಲೆ ಆಗಿರ್ಬೋದು, ಎಲ್ಲ ಒಂದು ಏನಪ್ಪ ಅಂತಂದ್ರೆ ಷರತ್ತುಗಳಲ್ಲಿ ಏನಪ್ಪ ಅಂತಂದ್ರೆ ಉದಾರೀಕರಣ ಅಂದರೆ ಜಾಗತಿಕವಾಗಿ ಅಥವಾ ಸ್ಥಳೀಯವಾಗಿ ಇರುವಂಥ ಕಾನೂನು ನಿಯಮಗಳ ಮೇಲೆ ಸ್ವಲ್ಪ ಸಡಿಲವನ್ನು ಮಾಡಬೇಕು ಸರ್ಕಾರ. ಅದನ್ನೇ ಏನಂತ ಕರಿತೀವಿ ಅಂದ್ರೆ ಉದಾರೀಕರಣ ಅಂತ ಕರಿತೀವಿ. ಓಕೆನಾ? ಹಾಗಾದರೆ ಇಲ್ಲಿ ನಾವು ಮತ್ತೊಂದು 8ನೇ ಪಂಚವಾರ್ಷಿಕ ಯೋಜನೆ ಏನು ನೋಡ್ತಾವೆ ಅಂದರೆ $292 ಬಿಲಿಯನ್ ವಿದೇಶಿ ವಿನಿಮಯವನ್ನು ಹೊಂದಿರತಕ್ಕಂಥದ್ದು ಆಗಿನ ಒಂದು ಸಂದರ್ಭದಲ್ಲಿ. ಹಾಗಾಗಿ ಇದು ಬಹಳಷ್ಟು ಕಡಿಮೆ ಮೊತ್ತ ಆಗಿರತಕ್ಕಂಥದ್ದು. 1991 PV ನರಸಿಂಹರಾವ್ ನೇತೃತ್ವದಲ್ಲಿ LPG ಅಂತಕ್ಕಂಥದ್ದು ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಯಿತು. ಉದಾರೀಕರಣ ಮತ್ತು ಖಾಸಗೀಕರಣ, ಮತ್ತು ಪ್ರೈವೇಟೈಸೇಷನ್ ಮತ್ತು ಗ್ರಾವಿಟೇಷನ್ ಅಂತಕ್ಕಂಥದ್ದು. ಉದ್ದೇಶ ಮಾನವ ಸಂಪನ್ಮೂಲ ಅಭಿವೃದ್ಧಿ ಯಾವುದು? 8ನೇ ಪಂಚವಾರ್ಷಿಕ ಯೋಜನೆ. ಅಲ್ಲಿ ಉದ್ದೇಶ ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಮಾಡಬೇಕಂತ ಹೇಳ್ತಾರೆ. ಜೊತೆಗೆ GDPಯ ಗುರಿ 5.6 ಇತ್ತು, 6.7 ಏನಪ್ಪ ಅಂತಂದ್ರೆ ಇಲ್ಲಿ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ. ಜೂನ್ 1, 1995 ಭಾರತವು ವಿಶ್ವ ವ್ಯಾಪಾರ ಸಂಘಟನೆಯ ಸದಸ್ಯತ್ವವನ್ನು ಪಡಿತದ. ಭಾರತ ವಿಶ್ವ ವ್ಯಾಪಾರ ಸಂಘಟನೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTOನ ಒಂದು ಸದಸ್ಯತ್ವವನ್ನು ಯಾವಾಗ ಪಡಿತದ? 1995 ಜೂನ್ 1 ಏನಪ್ಪ ಅಂತಂದ್ರೆ ಇದು ತನ್ನ ಒಂದು ಸದಸ್ಯತ್ವವನ್ನು ಪಡಿತದ ಅಂತಕ್ಕಂಥದ್ದು ವಿಚಾರ ತಮಗೆ ಗೊತ್ತಿರಲ್ಲ. ಹಾಗಾದರೆ ಇಲ್ಲಿ ಮುಂದಿನ ವಿಚಾರ ಏನು? ಈ ಯೋಜನೆಯನ್ನು ರಾವ್ ಮತ್ತು ಮನಮೋಹನ್ ಮಾದರಿಯ ಆರ್ಥಿಕ ಅಭಿವೃದ್ಧಿ ಎಂದು ಕರೀತಾರೆ. ಈ ಯೋಜನೆಯನ್ನು ರಾವ್ ಅಂದರೆ ಯಾರು? ರಾವ್ ಅಂದರೆ PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಮಾದರಿಯ ಆರ್ಥಿಕ ಅಭಿವೃದ್ಧಿ ಎಂದು ಕರೀತಾರೆ. ರಾವ್ ಅಂದರೆ ಬರೀ ರಾವ್ ಅಲ್ಲ, PV ನರಸಿಂಹರಾವ್ ಅಂತ ಅದನ್ನು ಸಂಪೂರ್ಣವಾಗಿ ನಾವು ಓದಬೇಕು. ಇನ್ನು 9ನೇ ಪಂಚವಾರ್ಷಿಕ ಯೋಜನೆ 1997 2002 ಇದನ್ನು ಬಹಳಷ್ಟು ಏನಪ್ಪ ಅಂತಂದ್ರೆ ಉದ್ದೇಶ ಮತ್ತು ಕೊಡುಗೆಯನ್ನು ನೀಡಿಲ್ಲ, ಬಟ್ ಆದಷ್ಟು ಆಗಿನ ಒಂದು ಸಂದರ್ಭದಲ್ಲಿ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಕೊಟ್ಟಿರ್ತಕ್ಕಂಥ ತಮಗೆ ಗೊತ್ತಿರಲಿ. ಇದು ಅಧ್ಯಕ್ಷರು PV ನರಸಿಂಹರಾವ್ ಅವರಿದ್ದರು, ಉಪಾಧ್ಯಕ್ಷರು ಪ್ರೊಫೆಸರ್ ಮಧು ದಂಡವತೆ ಅವರಿದ್ದರು. GDP 6.5 ಸಾಧಿಸ್ಯದ, ಬಟ್ 5.6 GDP 6.5 ಏನಪ್ಪ ಅಂತಂದ್ರೆ ಅದು ನಿಗದಿ ಮಾಡ್ಕೊಂಡಿತ್ತು ಸಾಧಿಸ್ಬೇಕಂತ ಹೇಳಿ, ಬಟ್ ಸಾಧಿಸಿದ ಎಷ್ಟಂದ್ರೆ 5.4 5.5 ಏನಪ್ಪ ಅಂತ ಸಾಧ್ಯ ಅಂದ್ರೆ ಅತ್ಯಂತ ಕಡಿಮೆ GDPಯ ಒಂದು ಮಟ್ಟವನ್ನು 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದನ್ನು 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಕೂಡ ಗ್ರಾಮ್ ಸಡಕ್ ಯೋಜನೆಯನ್ನು 2000 ಏನಪ್ಪ ಅಂತಂದ್ರೆ ಆ ಒಂದು ನಿರ್ಮಾಣವನ್ನು ಮಾಡ್ತಾರೆ. 2002 ಈ ಒಂದು ಪಂಚವಾರ್ಷಿಕ ಯೋಜನೆ ಇತ್ತು. 2000 ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಕೂಡ ಜಾರಿಗೆ ತರ್ತಾರೆ. ಜೊತೆಗೆ ಅಂತ್ಯೋದಯ ಅನ್ನ ಯೋಜನೆಯನ್ನು ಕೂಡ 2000 ಜಾರಿಗೆ ತರ್ತಾರೆ. ಅಂತ್ಯೋದಯ ಅನ್ನ ಯೋಜನೆಯನ್ನು ಕೂಡ ಆ ಒಂದು 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರ್ತಾರೆ. ಜೊತೆಗೆ ಇನ್ನೊಂದು ಯಾವ ತರ್ತಾರೆ ಅಂದ್ರೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ ಅದನ್ನು ಕೂಡ 2000 ಜಾರಿಗೆಯನ್ನು ತರ್ತಾರೆ.
ಯಾವ್ಯಾವು ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಆಮೇಲೆ ಅಂತ್ಯೋದಯ ಅನ್ನ ಯೋಜನೆ, ಆಮೇಲೆ ಸಂಪೂರ್ಣ ಗ್ರಾಮೀಣ ರೋಜಗಾರ್ ಯೋಜನೆಯನ್ನ ಕೂಲಿ ಆಧಾರಿತವಾಗಿ ತಂದಿರತಕ್ಕಂಥ ಒಂದು ಯೋಜನೆಗಳು. ಹಾಗಾದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಏನು ಮಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಸಾರ್ವತ್ರಿಕರಣಗೊಳಿಸುವುದು ಉದ್ದೇಶದಿಂದ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು 2001ರಲ್ಲಿ, ಇವಾಗ ನೀವು ಪ್ರೈಮರಿ ಶಾಲೆಗಳ ಒಂದು ಬೋರ್ಡ್ ಮೇಲೆ ನೋಡಿದಾಗೆ ಒಂದು ಪೆನ್ಸಿಲ್ ಇರುತ್ತೆ, ಒಂದು ಈ ರೀತಿ ಪೆನ್ಸಿಲ್ ಇರುತ್ತೆ. ಇವಾಗ ಸುಮ್ಮನೆ ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈ ಒಂದು ಚಿತ್ರ ಯಾವಾಗ ಬತ್ತು ಅಂದರೆ 2001ರಲ್ಲಿ. ಈ ಚಿತ್ರದಲ್ಲಿ ಈ ಕಡೆ ಒಂದು ಹುಡುಗಿ ಕೂತಿರ್ತಾಳೆ, ಕೈಯಲ್ಲಿ ಪುಸ್ತಕ ಇರುತ್ತೆ, ಈ ಕಡೆ ಒಂದು ಹುಡುಗ ಕೂತಿರ್ತಾನೆ, ಬ್ಯಾಗ್ ಹಾಕೊಂಡು ಕೂತಿರ್ತಾನೆ ಪೆನ್ಸಿಲ್ ಮೇಲೆ. ಈ ಒಂದು ಚಿತ್ರ, ಒಂದು ಕಾನ್ಸೆಪ್ಟ್, ಅದೊಂದು ಲೋಗೋ ಥರ ಮಾಡಿದ್ದಾನೆ. ಎಲ್ಲ ಒಂದು ಶಾಲೆಗಳ ಮೇಲೆ, ಪ್ರಾಥಮಿಕ ಶಾಲೆಗಳ ಮೇಲೆ ಈ ಒಂದು ಚಿತ್ರ ನಾವು ನೋಡಿದ್ದೆ. ಆದರೆ ನಮಗೆ ಥಟ್ಟನ್ನು ಏನು ಬರಬೇಕು, ಏನಂತ ಬರಬೇಕಂದ್ರೆ ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸುವ ಉದ್ದೇಶದಿಂದ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭಿಸಿರತಕ್ಕಂಥ ಒಂದು ಲೋಗೋ ಇದೆ ನೋಡಿ. ಸರ್ವ ಶಿಕ್ಷಣ ಅಭಿಯಾನ 2001 ಅಂತ ಹೇಳಿ ಬರೆದಿರ್ತಾರೆ ನೋಡಿ ಅದರ ಮೇಲೆ. ಅದೆಲ್ಲವೂ ಕೂಡ 9ನೇ ಪಂಚವಾರ್ಷಿಕ ಯೋಜನೆ PV ನರಸಿಂಹರಾವ್ ಅವರು ಮಾಡಿರ್ತಕ್ಕಂಥ ಒಂದು ವಿಚಾರ. ಹಾಗಾದ್ರೆ ಇದು ಮುಂದಿನ ಒಂದು ವಿಚಾರವನ್ನು ನೋಡೋದಾದ್ರೆ, ಇದು GDP ಗೆ ಎಷ್ಟು ಒಂದು ಕೊಡುಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ. ಎಷ್ಟು ಕೊಟ್ಟಿದೆ ಅಂದ್ರೆ 5.5. ಅಂದ್ರೆ ಸಾಧನೆ ಮಾಡಿದಷ್ಟು ಅವ್ರು ಅನ್ಕೊಂಡಿದಷ್ಟು ಸಾಧನೆ ಮಾಡಿಲ್ಲ. ಬಟ್ ಏನೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡೋದಾದ್ರೆ ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ 9ನೇ ಪಂಚವಾರ್ಷಿಕ ಯೋಜನೆಯನ್ನ ಕೂಡ ನೋಡ್ತೇವೆ. ಇನ್ನೊಂದು ಯೋಜನೆ ಕೂಡ ಬರುತ್ತೆ. ಯಾವ್ದು ಬರುತ್ತೆ ಅಂದ್ರೆ 1997ರಲ್ಲಿ ಏನು ಬರುತ್ತೆಪ್ಪ ಅಂತಂದ್ರೆ, ಇದನ್ನು ತಾವು ನೋಟ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರ್ಬೇಕು. 1997 ಏಪ್ರಿಲ್ 1ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ, ಏಪ್ರಿಲ್ 1 ಅಂದ್ರೆ ಏಪ್ರಿಲ್ ಫೂಲ್ ಅಂತ. ಏಪ್ರಿಲ್ ಫೂಲ್ಗೆ ಏನ್ ಮಾಡ್ತಾರ ಅಂದ್ರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಯ ಯೋಜನೆಯನ್ನ ಜಾರಿಗೊಳಿಸ್ತಾರೆ 1999 ಏಪ್ರಿಲ್ 1919 ಅಂತ ಬರೀಬೇಕಾಗಿತ್ತು ನಾನು. 1997 ಬರ್ದೇನೆ. 1919 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಸ್ವರಾಜ್ಗಾರ್ ಯೋಜನೆಯನ್ನ ಜಾರಿಗೆಯನ್ನ ಮಾಡಿರ್ತಕ್ಕಂಥದ್ದು 1999ರಲ್ಲಿ ಅಂತಕ್ಕಂಥ ವಿಚಾರ ಗೊತ್ತಿರಲಿ. ಓಕೆನಾ. 9ನೇ ಪಂಚವಾರ್ಷಿಕ ಯೋಜನೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೊಡುಗೆ ಕೊಟ್ಟಿದ್ದೆ ಆದರೆ ಅದು ಸರ್ವ ಶಿಕ್ಷಣ ಅಭಿಯಾನ 2001 ಅಂತಕ್ಕಂಥ ಒಂದು ಪ್ರಾಥಮಿಕ ಶಾಲೆಗಳಿಗೆ ಹೋಗಿದ್ದೆ. ಆದರೆ ತಾವು ಆ ಒಂದು ಚಿತ್ರವನ್ನ ನೋಡಬಹುದು. ಓಕೆನಾ. ಹಾಗಾದ್ರೆ ಈಗ ನಾವು 10ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ನೋಡೋಣ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಕೂಡ ನೋಡೋಣ. ಯಾಕಂದ್ರೆ 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007ರವರೆಗೆ ಒಟ್ಟು 5 ವರ್ಷಗಳ ಕಾಲ ಚಾಲ್ತಿಯಲ್ಲಿ ಇರ್ತದೆ. ಜೊತೆಗೆ 1900 ಏನಪ್ಪಾ ಅಂತಂದ್ರೆ 99ರಲ್ಲಿ ಮಾಡಿರ್ತಕ್ಕಂಥ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆಯನ್ನ ಈ ಒಂದು 2003 ಅಥವಾ 2002 ಅಥವಾ 2003ರಲ್ಲಿ ಬಹಳಷ್ಟು 10ನೇ ಪಂಚವಾರ್ಷಿಕ ಯೋಜನೆ ಬಹಳಷ್ಟು ಅಭಿವೃದ್ಧಿಯನ್ನ ಸಾಧಿಸ್ತಾರೆ. ಬಟ್ ಅದಕ್ಕೆ ಲಿಂಕ್ ಇರೋ ವಿಚಾರ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ 10ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರ. ಉಪಾಧ್ಯಕ್ಷರು ಕೆ ಸಿ ಪಂತ್ ರವರು ಇರ್ತಾರ. GDP ಗುರಿ 8% ಸಾಧಿಸಬೇಕಂತ ಅನ್ಕೊಂಡ್ರು. ಬಟ್ 7.7 ಅಷ್ಟೇ ಆತರ. ಯಾಕಂದ್ರೆ ಎಲ್ಲ ಕೆಲಸ ಇದ್ದು ನಮ್ಗೆ ಎಲ್ಲ ಮನಿ ಮಠ ಇರ್ತಾವ, ಹಂಗ್ಯಾಕ ಅಂತ ಹೇಳಕ್ಕೆ ಅವರು ಎಲ್ಲ ಏನು ಮಾಡ್ರ ಅಂದ್ರೆ ಅಟ್ ಸಾಧಿಸಿಕ್ ಸಾಧ್ಯ ಆಗಿಲ್ಲ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ನಿಯಮಗಳನ್ನ ತೆಗೆದುಕೊಂಡು ಜಾರಿಗೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಏನೋ ಎಡವಿದ್ದಾರೆ. ಹಾಗಾಗಿ 7.7 ಅಷ್ಟು ಮಾಡಿದಾರ ಅಂತ ತಿಳ್ಕೊಬೇಕು. ಓಕೆನಾ. ಇದರ ಉದ್ದೇಶ ಏನಿತ್ತು ಅಪ್ಪ ಅಂತಂದ್ರೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಬಟ್ ಇನ್ನತನ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಕೇವಲ ಏನು ಮಾಡ್ತಾ ಹೋಗ್ತಾರೆ ಅಂದರೆ, ಇಲ್ಲಿ ನಾನು ನಿಮ್ಗೆ ಒಂದು ಫ್ಯಾಕ್ಟನ್ನು ಹೇಳಲೇಬೇಕಾಗುತ್ತೆ. ಅಂದರೆ ನಾವೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಓಡುವಂತಹ ಒಂದು ಏನಪ್ಪ ಅಂತಂದ್ರೆ ಒಂದು ರೀಲ್ಸನ್ನು ತಾವು ನೋಡಿರ್ಬೋದು. ಇಲಿಗಳು ಓಡ್ತಾ ಹೋಗ್ತಾವೆ, ಓಡಾಡ್ತಾ ಹೋಗ್ತಾವ. ಬಟ್ ಕೆಲವೊಂದಿಷ್ಟು ಇಲಿಗಳು ಮಾತ್ರ ಡಬ್ಬಿದಾಗ ಬೀಳ್ತಾವೆ. ಆ ಡಬ್ಬಿ ಇರೋದು ಎಷ್ಟು ಗೊತ್ತಾ? ಒಂದು ಇಲಿ ಮಾತ್ರ ಹಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಡಬ್ಬಿಯಲ್ಲಿ. ಅಂತ ಒಂದು ಸಾವಿರಾರು ಇಲಿಗಳು ಆ ಒಂದೇ ಡಬ್ಬದಲ್ಲಿ ಹೇಗೆ ಇರ್ತವೆ. ಹಾಗಾಗಿ ಇಲ್ಲಿ ನಾನು ಏನು ಹೇಳ್ತಾ ಹೋಗ್ತಿದ್ದೀನಿ ಅಂದರೆ, ಯಾವ ಒಂದು ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಒಂದು ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಬದಲಾಗಿ ಉದ್ಯೋಗ ಸೃಷ್ಟಿ ಮಾಡಿದ ಪ್ರದೇಶದಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ತಾ ಹೋದರೆ ಉದ್ಯೋಗವೇ ಇಲ್ಲದ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡುವವರು ಯಾರು? ನನ್ನ ಪ್ರಶ್ನೆ. ಯಾಕಂದ್ರೆ ನಾವೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ನ ಕೆಲವೊಂದಿಷ್ಟು ಫ್ಯಾಕ್ಟ್ಗಳನ್ನ, ಕೆಲವೊಂದಿಷ್ಟು ಸರ್ಕಾರದ ಯೋಜನೆಗಳನ್ನ ಖಂಡಿಸಬೇಕಾಗುತ್ತೆ, ಕೆಲವೊಂದಿಷ್ಟು ಯೋಚನೆಗಳನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇವಾಗ ನೋಡಿ, ಭಾರತ ದೇಶ ಅಂತಕ್ಕಂಥದ್ದನ್ನು ನೋಡೋದಾದರೆ ಆಲ್ಮೋಸ್ಟ್ ಆಲ್ ಉತ್ತರ ಒಂದು ಭಾರತ ಬಹಳಷ್ಟು ಶ್ರೀಮಂತ ಅಂತಕ್ಕಂಥದ್ದು ನಮಗೆ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ನಾವು ಕೆಲವೊಂದಿಷ್ಟು ಏನಪ್ಪಾ ಅಂತ ಸವಲತ್ತುಗಳು ಕಡಿಮೆ ಇದಾವೆ ಅಂತಕ್ಕಂಥ ಒಂದು ವಿಚಾರಕ್ಕೆ ನಾವು ಬರ್ತಾ ಹೋಗ್ತೀವಿ. ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ನೋಡೋದು ಬಂದರೆ ಉತ್ತರ ಕರ್ನಾಟಕ ಅಂತೂ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಉದ್ಯೋಗದ. ಯಾಕಂದ್ರೆ ಅಲ್ಲಿ ಕಾರ್ಖಾನೆಗಳಿಲ್ಲ, ಒಂದು ಕಂಪ್ನಿಗಳಿಲ್ಲ. ಈಗ ದಕ್ಷಿಣ ಕರ್ನಾಟಕದ ನೋಡ್ರಿ, ಬೆಂಗಳೂರು ಅಂತ ಸಿಟಿ, ಮಂಡ್ಯ ಆಮೇಲೆ ಇನ್ನು ಮೈಸೂರು ಅಂತ ಸಿಟಿಗಳಲ್ಲಿ ಉದ್ಯೋಗ
ತುಂಬ ಹೋಗ್ಯಾವ. ಅಂಥ ಪ್ರದೇಶದಾಗ ಉತ್ತರ ಕರ್ನಾಟಕದವರೆಲ್ಲ ಅಲ್ಲಿ ಹೋಗಿ ಉದ್ಯೋಗ ಮಾಡೋದು ಇದು ಅವಶ್ಯಕತೆ ಇದೆಯಾ? ಹಾಗಾಗಿ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲಿ ಕಾರ್ಖಾನೆಗಳನ್ನ ಸ್ಥಾಪಿಸು ಯಾವ ಸಾಧ್ಯ ಇದೆಯೋ. ಹಾಗಂದ್ರೆ ಇಲ್ಲಿ ಬಂದ್ ವಿದ್ಯುತ್ ಶಕ್ತಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನೀರೇ ಇಲ್ಲಿ ನೀರೇ ಇಲ್ಲ, ವಿದ್ಯುತ್ ಶಕ್ತಿ ಕಾರ್ಖಾನೆ ಮಾಡ್ತೀನಿ ಅಂದ್ರೆ ಹೆಂಗೆ ಮಾಡಬೇಕು? ಓಕೆನಾ? ಹಾಗಾದರೆ ಇಲ್ಲಿ ನಾವು ವಿಚಾರಕ್ಕೆ ಬರೋಣ. ಈಗ ಬಡತನವನ್ನು 25%ರಿಂದ 20ಕ್ಕೆ ಇಳಿಸುವುದು ಈ ಒಂದು ಉದ್ಯೋಗ ಸೃಷ್ಟಿ ಹೊಂದಿರತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು 10ನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ ಸಾಕ್ಷರತೆಯನ್ನು ವೃದ್ಧಿಸುವ 60ರಿಂದ 75% ಏನಪ್ಪ ಅಂತಂದ್ರೆ ಸಾಕ್ಷರತೆಯನ್ನು ವೃದ್ಧಿಸಬೇಕು ಅಂತಕ್ಕಂಥ ವಿಚಾರವನ್ನು 10ನೇ ಪಂಚವಾರ್ಷಿಕ ಯೋಜನೆ ನೋಡಬೇಕು. ಆಮೇಲೆ IMR ಶಿಶು ಮರಣ ದರ 48 ಅಂದರೆ ಪ್ರತಿ 1000ಕ್ಕೆ 48 ಜನ ಏನಪ್ಪ ಅಂತಂದ್ರೆ ಶಿಶು ಮರಣ ಆಗತ್ತವ. ಅದಕ್ಕೆ 48ಕ್ಕಿಂತ ಏನಪ್ಪ ಅಂತಂದ್ರೆ ಕಡಿಮೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಏನಪ್ಪ ಅಂತಂದ್ರೆ ಶಿಶು ಮರಣದನ ಅಂದರೆ 1 ವರ್ಷಕ್ಕಿಂತ ಕಡಿಮೆ ಇರುವಂಥ ಒಂದು ಮಕ್ಕಳ ಒಂದು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು ಏನಪ್ಪ ಅಂತಂದ್ರೆ ಶಿಶು ಮರಣ ದರ ಇಳಿಕೆ ಅಂತ ಕರೀತಾರೆ. ಹಾಗಾದರೆ MMR ಅಂದರೆ ತಾಯಂದಿರ ಮರಣ ದರವನ್ನು 1000ಕ್ಕೆ 2 ಜನ ಮಾತ್ರ ಸಾಯುವಂಥ ಒಂದು ಪರಿಸ್ಥಿತಿ ನಮ್ಮ ಒಂದು ದೇಶದಲ್ಲಿ ಇದ್ದಾವೆ. ಹಾಗಾಗಿ ಅದನ್ನು ಏನು ಮಾಡಬೇಕು, ಅದೆಷ್ಟು ಕಡಿಮೆ ಮಾಡಿ 100% ನಾವು ಸಾಧನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆದರೆ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡೋದಕ್ಕಿಂತ ಮುಂಚಿತವಾಗಿ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಇವರು ಕೈಗೊಂಡಿದ್ದಾರೆ ನೋಡಿ, IMR ಮತ್ತು MMR ಅಂತಕ್ಕಂಥದ್ದು ಮರಣ ದರವನ್ನು ಕಡಿಮೆ ಮಾಡಬೇಕು, ಜೊತೆಗೆ ಶಿಶು ಮರಣ ದರವನ್ನು ಕಡಿಮೆ ಮಾಡಬೇಕು. ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಯೋಜನೆಗಳು. ಯಾಕಂದರೆ ನನ್ನ ಪ್ರಕಾರ ಯಾವಾಗ ತಾಯಂದಿರು ಮರಣ ದರ ಕಡಿಮೆ ಆಗ್ತದೆ ಆವಾಗ ಶಿಶು ಮರಣ ದರವು ಕೂಡ ಕಡಿಮೆ ಆಗ್ತದೆ. ಶಿಶು ಮರಣ ದರ ಯಾವಾಗ ಕಡಿಮೆ ಆಗ್ತದೆ, ಉದ್ಯೋಗ ಹೊಂದಿರತಕ್ಕಂತಹ ವ್ಯಕ್ತಿಗಳು ತಮ್ಮ ಮಕ್ಕಳನ್ನು ಸಾಕಿ ಸಲಿಲಿಕ್ಕೆ, ಆದ ಶಿಕ್ಷಣವನ್ನು ಮುನ್ನಡೆಸ್ಕೊಳ್ಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ದೇಶ GDP ಒಂದು ಮೌಲ್ಯ ಹೆಚ್ಚಾಗ್ತದೆ. ಆಮೇಲೆ ಮಾನವ ಸಂಪತ್ತು ಅಂತಕ್ಕಂಥ ಏನು ಕರಿತೀವಿ, ಮಾನವ ಮೌಲ್ಯ ಅಂತ ಏನು ಕರಿತೀವಿ, ಅದು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕುಟುಂಬ ಯೋಜನೆಯನ್ನು ಜಾರಿಗೆ ತರಬೇಕು, ಓಕೆ. ಅದರೊಂದಿಗೆ ಶಿಶು ಮರಣ ಮತ್ತು ತಾಯಂದಿರ ಮರಣ ದರವನ್ನು ಕೂಡ ಕಡಿಮೆ ಮಾಡಬೇಕು. ಅದು ಸರ್ಕಾರದ ಅತ್ಯಂತ ಮೂಲಭೂತ ಕರ್ತವ್ಯದ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೇಳಿದ್ದಾರೆ, ಬಟ್ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅದು ಇನ್ನೂ ಏನಪ್ಪ ಅಂತಂದ್ರೆ ಉಳಿದಿಲ್ಲ. ಅದು ಇಲ್ಲಿಯೂ ಕೂಡ ಜಾರಿಯಲ್ಲಿ ಇದೆ. ಅದೊಂದು ಅದ್ಭುತವಾಗಿರತಕ್ಕಂಥ ಕೆಲಸ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆದರೆ 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012 2007ರಿಂದ 2012 ಏನಪ್ಪ ಅಂತಂದ್ರೆ 11ನೇ ಪಂಚವಾರ್ಷಿಕ ಯೋಜನೆ ಬರ್ತದೆ. ಹಾಗಾದ್ರೆ ಅಧ್ಯಕ್ಷರು ಯಾರಿದ್ದರು? ಡಾಕ್ಟರ್ ಮನಮೋಹನ್ ಸಿಂಗ್. 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ. ಅಂದರೆ ಉಪಾಧ್ಯಕ್ಷರು ಯಾರಿಗಿದ್ದಾರೆ? ಡಾಕ್ಟರ್ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ. ಡಾಕ್ಟರ್ ಪೊಂಟಿಕ್ ಸಿಂಗ್ ಆಗ್ಯದ ಇಲ್ಲಿ, ಬಟ್ ಅದು ಏನಾಗಬೇಕಾಗಿತ್ತು ಅಂದರೆ ಮಾಂಟ್ಯಾಕ್ ಆಗಬೇಕಾಗಿತ್ತು. ಮಾಂಟ್ಯಾಕ್ ಸಿಂಗ್ ಅಹ್ಲುವಾಲಿಯಾ ಅಂತ ಆಗ್ಬೇಕು. ಅಂದರೆ 2 ಜನ ಸಿಂಗೇ ಇದಾರೆ ನೋಡಿ. ಸಿಂಗ್ ಅಂದರೆ ನಾನು ಇಲ್ಲಿ ಯಾವುದೇ ರೀತಿಯ ಧರ್ಮ ಜಾತಿಯನ್ನು ನಾವು ನೆನಪಿಟ್ಟುಕೊಳ್ಳಲಿಕ್ಕೆ ಸೂತ್ರ ಹೇಳ್ತಾನೆ, ಸಿಂಗ್. ಓಕೆನಾ? ಇನ್ನು 11ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿರುವ ವಿಚಾರವನ್ನು ನೋಡೋದಾದರೆ ಏಪ್ರಿಲ್ 1, 2007ರಂದು ಆರಂಭವಾದ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಇನ್ಕ್ಲೂಸಿವ್ ಗ್ರೋತ್ಗೆ ಹೆಚ್ಚು ಒತ್ತನ್ನು ನೀಡಿದೆ. ಅಂದರೆ ಎಲ್ಲರೂ ಒಳಗೊಂಡಿರಬೇಕು, ಅಂದರೆ ಎಲ್ಲ ಪ್ರದೇಶಗಳು ಒಳಗೊಂಡಿರಬೇಕು, ಎಲ್ಲ ಜನರು ಒಳಗೊಂಡಿರಬೇಕು. ಯಾವುದೇ ರೀತಿಯ ಜಾತಿ ಭೇದಮಾನ ಮಾಡಲ್ರದೆ, ಯಾವುದೇ ರೀತಿಯ ಪ್ರದೇಶ ಭೇದ ಮಾಡಲ್ರದೆ ಏನು ಮಾಡಬೇಕಂದ್ರೆ ಬೆಳವಣಿಗೆಯನ್ನು ಆಗಬೇಕು ಅಂತಕ್ಕಂಥದ್ದನ್ನು 2007 ಏಪ್ರಿಲ್ 1ಕ್ಕೆ ಏನಪ್ಪ ಅಂತಂದ್ರೆ ಆರಂಭ ಆಗ್ತದೆ. ಹಾಗಾದರೆ GDP ಗುರಿ 9%, ಬಟ್ ಸಾಧಿಸಿದ್ದು 7.9% ಮಾತ್ರ GDP ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ಯದ. ಬಡತನ ಪ್ರಮಾಣವನ್ನು 15% ಇಳಿಸಲಾಗಿದೆ. ಮೊದಲ 25ರಿಂದ 10ನೇ ಪಂಚವಾರ್ಷಿಕ 25ರಿಂದ 20ಕ್ಕೆ ಇಳಿಸ್ಯಾರ. ಓಕೆನಾ? ಈಗ 11ನೇ ಪಂಚವಾರ್ಷಿಕ ಯೋಜನೆ ಏನು ಮಾಡ್ರಿ 20ರಿಂದ 15ಕ್ಕೆ ಇಳಿಸ್ಬೇಕಂತ ಹೇಳಿ ಯಾಕಂದ್ರೆ 11ನೇ ಪಂಚವಾರ್ಷಿಕ ಯೋಜನೆ ಪ್ಲಾನ್ ಮಾಡ್ತಾರೆ. ಓಕೆನಾ? ಹಾಗಾದರೆ ಸಾಕ್ಷರತೆಯನ್ನು 80% ಏರಿಸಬೇಕಂತ ಹೇಳ್ತಾರೆ. ಓಕೆನಾ? IMR 38,000ಕ್ಕೆ ಇಳಿಸಬೇಕು. ಜೊತೆಗೆ MMR ಅಂದರೆ ಇದು ತಾಯಂದಿರ ಮರಣ ದರ, IMR ಅಂದರೆ ಶಿಶು ಮರಣ ದರ. ಕೇವಲ ಅವಾಗ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೇವಲ ಏನಪ್ಪ ಅಂತಂದ್ರೆ 1000ಕ್ಕೆ ತಾಯಂದಿರ ಮರಣ ದರ 2 ಅಂತ ಇತ್ತು, ಬಟ್ ಇಲ್ಲಿ 1ಕ್ಕೆ ತರಾಮಿ ಅಂತ ಹೇಳಕ್ಕೆ ಏನು ಮಾಡ್ಯಾರ, ಒಂದು ಸಾಕ್ಷರತಾ ತಾಯಂದಿರ ಮರಣ ದರ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಹಾಕೊಂಡ್ರೆ. ಒಟ್ಟು ವೆಚ್ಚ ಎಷ್ಟಾಗ್ಯದಪ್ಪ ಅಂತಂದ್ರೆ ಇದು ಒಟ್ಟು ವೆಚ್ಚ ಇಂಪಾರ್ಟೆಂಟ್ ಇಲ್ಲ, ಇದು ವೆಚ್ಚವನ್ನು ನೋಡಿಕೆ ಹೋಗ್ಬೇಡ್ರಿ ನೀವು, ಯಾಕಂದ್ರೆ ವೆಚ್ಚ ಇಂಪಾರ್ಟೆಂಟ್ ಇಲ್ಲ. ಕೈಗಾರಿಕೆಗೆ ಎಷ್ಟು % ಕೊಟ್ಟರೆ ಅಂದ್ರೆ 4.2% ಅಷ್ಟು ಏನಪ್ಪ ಅಂತಂದ್ರೆ ಈ ಒಂದು 11ನೇ ಪಂಚವಾರ್ಷಿಕ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಓಕೆನಾ? ಈ ರೀತಿಯಾಗಿ ನಾವು 12ನೇ ಪಂಚವಾರ್ಷಿಕ ಯೋಜನೆ ಕಡೆಗೆ ಬರೋದಾದರೆ 12ನೇ ಪಂಚವಾರ್ಷಿಕ ಯೋಜನೆ 2000 ಏನಪ್ಪ ಅಂತಂದ್ರೆ 12ರಾಗ ಏನಪ್ಪ ಅಂತಂದ್ರೆ ಇದು ಬರ್ತದೆ. ಇದರೊಂದಿಗೆ ಅಧ್ಯಕ್ಷರು ಡಾಕ್ಟರ್ ಮನಮೋಹನ್ ಸಿಂಗ್, ಉಪಾಧ್ಯಕ್ಷರು ಮೊಂಟೆಕ್ ಸಿಂಗ್ ಅಹ್ಲುವಾಲಿಯಾ, 2 ಜನ ಸಿಂಗಿ. ಅಂದರೆ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇಮ್ ಇದ್ದಾರೆ.
ಸಿಂಗ್. ಓಕೆ. ಇನ್ನು ಮನಮೋಹನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 27, 2012 ನಡೆದ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಇದರ ಕರಡಿಗೆ ಅನುಮೋದನೆಯನ್ನು ನೀಡುತ್ತಾರೆ. 2012 ಡಿಸೆಂಬರ್ 27, 2012 ಏನು ಮಾಡೋದು, ಇದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಇದರ ಒಂದು ಕರಡಿ ಅಂದರೆ ಆ ಒಂದು ಯೋಜನೆಗೆ ಅಥವಾ ಆ ಒಂದು ಮಸೂದೆಗೆ ಆ ಒಂದು ವಿಚಾರಕ್ಕೆ ಏನು ಮಾಡ್ತಾ ಅನುಮೋದನೆ ನೀಡಿ ಇದನ್ನು ಚಾಲು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಇದರ ಒಂದು ಸಂದರ್ಭದಾಗ ಏನಾಗ್ತಪ್ಪ ಅಂತಂದ್ರೆ ಇದು ಅನುಮೋದನೆ ಹಾಕಿಸಿದ್ರೆ ಜಾರಿಗೆ ಬರ್ತದೆ. ಹಾಗಾದರೆ 12ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಏನೇನು ಅದಾವ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಅಲ್ಪಾವಧಿ ಉದ್ದೇಶಗಳು ವರ್ಷಕ್ಕಿಂತಲೂ ಕಡಿಮೆ ಅಂದರೆ 364 ದಿನಗಳ ಒಳಗೊಂಡಿರ್ತಕ್ಕಂಥ ಅಲ್ಪಾವಧಿ ಉದ್ದೇಶಗಳು. ಆರ್ಥಿಕ ಅಭಿವೃದ್ಧಿಯ ದರವನ್ನು ಏನು ಮಾಡಬೇಕಂದ್ರೆ 2012-13ನೇ ಸಾಲಿಗೆ 5.5% ಮತ್ತು 2013-14 ವೇಳೆಗೆ 6.5 ಆಗಿನ ಕಾಲದಲ್ಲಿ ಇದ್ದಿರ್ತಕ್ಕಂಥ ಒಂದೇನಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ಇದ್ದಿರ್ತಕ್ಕಂಥ ಇದು ಡಾಟಾ ಆಗಿನ ಕಾಲದಾಗ ಅದು ಚಾಲನೆ ಆಗ್ಯದ ಅಂದ್ರೆ ಆಗಿನ ಕಾಲದಾಗ ಏನೇನು ಒಂದು ಏನಪ್ಪಾ ಅಂತಂದ್ರೆ ನಿರ್ಮಾಣ ಆಗಿದಾವ ಅಂತಂದು ಇಂಪಾರ್ಟೆಂಟ್. ಈ ಕರೆಂಟ್ ಅಫೇರ್ಸ್ದಾಗ ಇದು ಬಂದು ಕಿಸಿಂದ 2013-14 2024-25 ಮಾಡವ ಹಂಗೆ ಮಾಡಕ್ಕೆ ಬರಲ್ಲ. ಯಾಕಂದ್ರೆ ಆಗಿನ ಸಂದರ್ಭದಲ್ಲಿ ಆಗಿನ ಇಶ್ವಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ನಿಯಮಗಳನ್ನು ತೊಗೊಂಡಿರ್ತಾರೆ. ಅವ್ರನ್ನ ನಾವು ಕರೆಂಟ್ ಅಫೇರ್ಸ್ಗೆ ತಂದು ಕಿಸಿಂದ್ರೆ ಜೋಡ್ಸೋಕೆ ಬರಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಹೊಸದಾಗಿ ಏನಾದರೂ ಬಂತಂದ್ರೆ ಅದನ್ನು ಕರೆಂಟ್ ಅಫೇರ್ಸ್ ಸೇರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹೋಗಿದಲ್ಲ. ಆದರೆ ಈಗ 12ನೇ ಒಂದು ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ವಿಚಾರಗಳನ್ನು ನೋಡಿದರೆ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಇದರ ಒಂದು ಪ್ರಮುಖ ಉದ್ದೇಶ ಆಗಿತ್ತು. ಹಾಗಾದರೆ ದೀರ್ಘಾವಧಿಯ ಉದ್ದೇಶಗಳು ಈ ಯೋಜನೆಯ ಕೊನೆಯ ವೇಳೆಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ದರವನ್ನು 9% ಆರ್ಥಿಕ ಅಭಿವೃದ್ಧಿ ಅಂದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಎಲ್ಲ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಉತ್ಪಾದನಾಂಗಗಳನ್ನು ಅತ್ಯಂತ ಸಮೃದ್ಧವಾಗಿ ಉಪಯೋಗಿಸಿ ದೇಶದ ಪ್ರಗತಿ ಸಾಧಿಸುವುದಕ್ಕೆ ಏನಂತ ಕರಿತೀವಿ ಆರ್ಥಿಕ ಅಭಿವೃದ್ಧಿ. ಆ ದರ ಎಷ್ಟು ಮಾಡ್ಬೇಕಂದ್ರೆ 9 ದರ. GDP ಕೊಡುಗೆ ಆಗಿರ್ಬೋದು, ಟ್ಯಾಕ್ಸ್ ಮೇಲೆ ಅತ್ಯಂತ ಸಮತಟ್ಟಾಗಿರ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದಾಗಿರ್ಬೋದು, ಎಲ್ಲ ವಿಚಾರಗಳು, ಉದ್ಯೋಗ ಸೃಷ್ಟಿ, ಆಹಾರದ ಭದ್ರತೆ ಎಲ್ಲ ಕೂಡ ಮಾಡೋದು ಆರ್ಥಿಕ ಅಭಿವೃದ್ಧಿಯ ದರವನ್ನು ಸಾಧಿಸಬೇಕು 9% ಅಂತಕ್ಕಂಥದ್ದು. ಓಕೆನಾ. ಹಾಗಾದರೆ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 8% ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದು ಇದರ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿರ್ತಕ್ಕಂಥದ್ದು. ಇನ್ನು 12ನೇ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಏನೇನದಾವ ಅಂತಕ್ಕಂಥದ್ದನ್ನು ನೋಡೋಣ. ಓಕೆನಾ. 8% GDPಯ ಬೆಳವಣಿಗೆಯ ದರವನ್ನು ಸಾಧಿಸುವುದು ಏನಂತ ಕೊಟ್ಟಿದ್ದಾರೆ 12ನೇ ಪಂಚವಾರ್ಷಿಕ ಯೋಜನೆಯ ಗುರಿಗಳಲ್ಲಿ ಫಸ್ಟ್ ಏನು ಕೊಟ್ಟರೆ 8% GDPಯ ಬೆಳವಣಿಗೆಯ ದರವನ್ನು ಹೆಚ್ಚಿಗೆ ಮಾಡಬೇಕು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಹೆಚ್ಚಿಗೆ ಮಾಡಬೇಕು. ಆಮೇಲೆ ಕೃಷಿ ಬೆಳವಣಿಗೆಯ ದರವನ್ನು 4% ಒಂದು ದರದಲ್ಲಿ ಕೃಷಿ ಬೆಳವಣಿಗೆಯನ್ನು ಕೂಡ ಏನಪ್ಪ 4% ಸಾಧಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅದರ ಜೊತೆಗೆ 10% ಬಡತನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುವುದು. 10% ಬಡತನದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅಂದರೆ ಬಡತನ ರೇಖೆಗಿಂತ ಕೆಳಗಿರುವವರನ್ನು ಶ್ರೀಮಂತರನ್ನಾಗಿಸಲು ಉದ್ಯೋಗ ಸೃಷ್ಟಿ ಮಾಡಿಸುವುದು. ಜೊತೆಗೆ ಆಹಾರದ ಭದ್ರತೆಯನ್ನು ಒದಗಿಸುವುದು. ಸರ್ಕಾರದ ಹಲವು ಯೋಜನೆಗಳಿಗೆ ಭಾಜನರಾಗುವಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡುವುದು ಅಂತಕ್ಕಂಥದ್ದು 12ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಉದ್ದೇಶ ಆಗಿರತಕ್ಕಂಥದ್ದು. ಇನ್ನು 50 ಮಿಲಿಯನ್ ಹೆಚ್ಚುವರಿಯಾಗಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು. 50 ಮಿಲಿಯನ್ ಹೆಚ್ಚುವರಿ ಉದ್ಯೋಗಾವಕಾಶ ಸೃಷ್ಟಿಸುವುದು. ಶಿಶು ಮರಣ ದರ IMR ದರವನ್ನು ಪ್ರತಿ 1000ಕ್ಕೆ 25ಕ್ಕೆ ಕಡಿಮೆ ಮಾಡಬೇಕು. ಇನ್ನು ಮೂಲಭೂತ ಸೌಲಭ್ಯದ ಹೂಡಿಕೆಯನ್ನು GDPಯ 9%ಕ್ಕೆ ಹೆಚ್ಚಿಸುವುದು. 90% ಕುಟುಂಬಗಳು ಬ್ಯಾಂಕ್ ಖಾತೆಯನ್ನು ಹೊಂದುವಂತೆ ಮಾಡುವುದು. ಅಂದರೆ ಡಿಜಿಟಲೈಸ್ ಮಾಡುವಂಥದ್ದು. ಯಾವಾಗ ಒಂದು ದೇಶದಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬಗಳು ಡಿಜಿಟಲೈಸ್ ಆಗ್ತವ ಆವಾಗ ಆರ್ಥಿಕ ಒಂದು ವಹಿವಾಟು ಬಹಳಷ್ಟು ಸರಳೀಕೃತ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಕುಟುಂಬಗಳಿಗೂ ಕೂಡ ಬ್ಯಾಂಕ್ ಖಾತೆಯನ್ನು ಹೊಂದುವಂತೆ ಮಾಡುವುದು ಅಂತಕ್ಕಂಥ ವಿಚಾರವನ್ನು ಮಾಡ್ತಾರೆ. ಜೊತೆಗೆ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳನ್ನು ಆಧಾರ್ನೊಂದಿಗೆ ಸಂಯೋಜಿಸುವುದು. ಅಂದರೆ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು ಇವಾಗ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಪಂಚ್ ಗ್ಯಾರಂಟಿಗಳು 5 ಕೂಡ ಆಧಾರ್ ಕಾರ್ಡ್ನೊಂದಿಗೆ ಲಗತ್ತೆ ಆಗಿದೆ. ಆಧಾರ್ ಕಾರ್ಡ್ನೊಂದಿಗೆ ಸಂಯೋಜನೆಯನ್ನು ಹೊಂದಿದಾವ. ಜೊತೆಗೆ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಏನಾಗುತ್ತಂದ್ರೆ ಈ ಪಂಚ ಯೋಜನೆಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು. ಈ ಪಂಚ್ ಗ್ಯಾರಂಟಿಗಳು ಏನು ಮಾಡ್ಯಾವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಾಗ ಏನು ಮಾಡ್ಯಾವ ಅಂದ್ರೆ ಕಿಶಾಕ ರೊಕ್ಕ ಕೊಟ್ಟಾವ ಬಟ್ ಏನು ಮಾಡ್ಯಾವ ನಮ್ಮ ಕಿಶಾ ಖಾಲಿ ಮಾಡಕತ್ತಾವ ಅಂತಕ್ಕಂಥ ವಿಚಾರ ಕೂಡ ನಮಗೆ ಗೊತ್ತಿರಲಿ. ಜೊತೆಗೆ ಕರ್ನಾಟಕದ ಪಂಚ ಗ್ಯಾರಂಟಿಗಳು ನಮ್ಮ ಕರ್ನಾಟಕದ ಆರ್ಥಿಕತೆಯ ಮೇಲೆ ಬಹಳಷ್ಟು ದೊಡ್ಡ ಪೆಟ್ಟನ್ನು ಕೊಡ್ತಾ ಹೋಗ್ಲಿಕತ್ತಾವ. ಪಂಚ ಗ್ಯಾರಂಟಿಗಳಲ್ಲಿ ಇತ್ತೀಚೆಗೆ ಫ್ರೀ ಬಸ್ಸನ್ನು ಬಂದ್ ಮಾಡುವಂಥ ಕಾರ್ಯಗಳು ಕೂಡ ಏನಪ್ಪ ಅಂದ್ರೆ ಸರ್ಕಾರದ ಒಂದು ಗಮನಕ್ಕೆ ಬಂದವ. ಬಹುಶಃ ಯಾವಾಗ ಇದು ಬಂದು ಅಥವಾ ಗೊತ್ತಿಲ್ಲ. ಬಟ್ ಚಾಲ್ತಿ ಇದ್ರ ತೀರಾ ಗುಣ ಸರ್ಕಾರ ಮತ್ತಷ್ಟು ಸಾಲ ಮಾಡ್ತಾ
ಮತ್ತೇನಿಲ್ಲ. ಓಕೆನಾ. ಹಾಗಾದರೆ ಮುಂದಿನ ಒಂದು ವಿಚಾರವನ್ನು ನಾವು ನೋಡೋದಾದರೆ ಇಲ್ಲಿವರೆಗೆ ನಾವು ಏನು ನೋಡ್ತಾ ಬಂದ್ವಿ ಅಂದರೆ 12 ಪಂಚವಾರ್ಷಿಕ ಯೋಜನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಮೊದಲನೇ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಗಳು ಯಾರ ಒಂದು ಮಾದರಿಯ ಆಧಾರದ ಮೇಲೆ ರಚನೆ ಆಗಿದಾವ ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಜೊತೆಗೆ ಯಾವ ಒಂದು ಯೋಜನೆ ತಾನು ಅಂದುಕೊಂಡಿದ್ದಕ್ಕಿಂತಲೂ ಕೂಡ GDPಯಲ್ಲಿ ಹೆಚ್ಚಿಗೆ ಬೆಳವಣಿಗೆಯನ್ನು ಮಾಡ್ಕೊಂಡಿದ್ದಾವೆ ಅಂತಕ್ಕಂಥ ಯಾವ್ಯಾವ ಯೋಜನೆಗಳು ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ಮುಂದಿನ ಒಂದು ವಿಷಯದ ಬಗ್ಗೆ ನಾವು ತರಗತಿಯನ್ನು ತಗೊಳ್ಳೋದಾದರೆ ಮುಂದಿನ 10 ಹಲವು ವಿಷಯಗಳ ಅಂದರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಿಮಗೆ ತಾಳ್ಮೆ ಬೇಕು, ಯಾಕಂದರೆ ಪ್ರತಿಯೊಂದು ವಿಚಾರವನ್ನು ಬಹಳಷ್ಟು ಸಂಕುಚಿತವಾಗಿ ಮತ್ತು ಬಹಳಷ್ಟು ವಿಶ್ಲೇಷಣಾತ್ಮಕವಾಗಿ ಹೇಳುವುದರಿಂದ ನಮಗೂ ಕೂಡ ತಾಳ್ಮೆ ಬೇಕು. ನಮಗಿಂತಲೂ ಹೆಚ್ಚು ನಿಮಗೆ ತಾಳ್ಮೆ ಬೇಕು, ಯಾಕಂದರೆ ಪ್ರತಿಯೊಂದು ವಿಚಾರವನ್ನು ಕೂಡ ತಾವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಪ್ರತಿಯೊಂದು ವಿಚಾರವನ್ನು ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರವನ್ನು ನೆನಪಿಟ್ಟುಕೊಳ್ಬೇಕಾಗುತ್ತೆ. ಅವೆಲ್ಲವೂ ಕೂಡ ಈಗಾಗಲೇ ನಾನು ಹೇಳಿದ ಹಾಗೆ ಕೋಡನ್ನು ಹೇಳಿದ್ದೇನೆ. ಯಾವುದರ ಬಗ್ಗೆ ಕೋಡ್ ಹೇಳಿದ್ದೇನೆ ಅಂದರೆ ಕೈಗಾರಿಕೆಗಳ ಬಗ್ಗೆ ಹೇಳಿದ್ದೀನಿ. ಆ ಕೈಗಾರಿಕೆಗಳು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿದ್ದಾವೆ ಅಂತಕ್ಕದ್ದನ್ನು ಕೂಡ ಕಮೆಂಟ್ ಮಾಡಿ. ಓಕೆನಾ. ಈಗ ಮುಂದಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ.